ಡಾಕ್ಟರ್ ಜ್ಞಾನೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಸುತ್ತೂರಿನಲ್ಲಿ ನಡೆಯುವಂತಹ ಕೃಷಿ ಮೇಳದ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಈ ಮೇಳ ಯಾವತ್ತಿಂದ ಯಾವತ್ತವರೆಗೆ ನಡೆಯುತ್ತೆ, ಮೇಳದ ವಿಶೇಷತೆಗಳೇನು, ಮೇಳದ ಅಂಗವಾಗಿ ಆಯೋಜಿಸುವಂತಹ ವಿಶೇಷವಾದ ವಿಚಾರ ಸಂಕಿರಣಗಳು ಎಲ್ಲಿ ನಡೀತವೆ, ಯಾವ್ಯಾವ ತಜ್ಞರು ಬಂದು ಅಲ್ಲಿ ವಿಷಯವನ್ನು ಮಂಡಿಸ್ತಾರೆ, ಒಟ್ಟಾರೆ ಸುತ್ತೂರಿನ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವಂತಹ ಕೃಷಿ ಮೇಳದ ವೈಶಿಷ್ಟ್ಯತೆಗಳೇನು, ಇದರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಅಷ್ಟೇ ಅಲ್ಲದೆ ಕೃಷಿ ವಿಜ್ಞಾನ ಕೇಂದ್ರ ಇದರಲ್ಲಿ ಯಾವ ರೀತಿ ಭಾಗವಹಿಸುತ್ತೆ, ಅದರ ಒಂದು ಜವಾಬ್ದಾರಿ ಏನು, ಇದಕ್ಕಾಗಿ ಏನು ವಿಶೇಷವಾದ ಸಿದ್ಧತೆಯನ್ನು ತಾವು ಮಾಡಿದ್ದೀರಿ, ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿ ಡಾಕ್ಟ್ರೆ. ಖಂಡಿತವಾಗಿ ಸರ್. ಮೊದಲಿಗೆ ನಾನು ಸುತ್ತೂರು ಜಾತ್ರೆ ಬಗ್ಗೆ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವನ್ನು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಪಿಲಾ ನದಿ ತೀರದಲ್ಲಿ ಶ್ರೀ ಸುತ್ತೂರು ಕ್ಷೇತ್ರದಲ್ಲಿ ಮಾಡ್ತಾರೆ ವರ್ಷ. ಈ ವರ್ಷ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಸನ್ನಿಧಿಯಲ್ಲಿ ಇದೇ ತಿಂಗಳು ಜನವರಿ 26ರಿಂದ 31 ತನಕ ನಡೆಯಲಿದೆ. ಸತತವಾಗಿ 6 ದಿನ ನಡೆಯುತ್ತೆ. ಇದ್ರ ಪ್ರಾಮುಖ್ಯತೆ ಏನಂದರೆ, ಕರ್ನಾಟಕದಲ್ಲಿ ಸಾಕಷ್ಟು ಜಾತ್ರೆಗಳು, ದೊಡ್ಡ ಜಾತ್ರೆಗಳು ಆಗ್ತವೆ. ಬಟ್ ಈ ಜಾತ್ರೆಯಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದಿದೆ. ಒಂದು ಯಾಕೆ ಅಂದರೆ, ಸುತ್ತೂರು ಜಾತ್ರೆ ಭಾರತೀಯ ಸಾಂಸ್ಕೃತಿಕ ಅನಾವರಣಗೊಳಿಸುತ್ತದೆ ಒಂದು, ಮತ್ತು ಇದೊಂದು ದೊಡ್ಡ ವೇದಿಕೆ, ರೈತರಿಗೂ ಕೂಡ ಒಂದು ದೊಡ್ಡ ವೇದಿಕೆ ಕಲ್ಪಿಸುತ್ತೆ. ಈಗ ಬೇರೆ ಜಾತ್ರೆಯಲ್ಲಿ ನಾವು ಕೃಷಿಯನ್ನು ನೋಡೋಲ್ಲ, ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಜನಪದ ಮಾಡ್ತೀವಿ. ಬಟ್ ಈ ಸುತ್ತೂರು ಜಾತ್ರೆಯಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆ ಕೃಷಿ, ಎಕ್ಸಿಬಿಷನ್ನು, ಈ ರೀತಿ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ನೋಡ್ಬೋದು ನಾವು. ಇದು ಸತತವಾಗಿ 6 ದಿನ ನಡೆಯೋದ್ರಿಂದ ಸಾಕಷ್ಟು ರೈತರು ಬರ್ತಾರೆ. ಕಡಿಮೆ ಅಂದರೆ 2 ಲಕ್ಷದ ಮೇಲೆ ಬರೋದ್ರಿಂದ ಒಂದು ದಿನಕ್ಕೆ ಕೃಷಿ ಮೇಳ ಪಾತ್ರ ಭಾಳ ದೊಡ್ಡದು. ಯಾಕಂದರೆ ರೈತರಲ್ಲಿ ಬರೋದ್ರಿಂದ ಸಾಕಷ್ಟು ವಿಚಾರ ವಿನಿಮಯ ಆಗ್ಬೋದು, ಅಥವಾ ಅವರು ಪ್ರಾತ್ಯಕ್ಷಿತೆ ನೋಡ್ಬೋದು, ಅದೆಲ್ಲ ಮಾಡ್ತಾರೆ. ಸೊ ಸುತ್ತೂರು ಜಾತ್ರೆ ತಗೊಂಡ್ರೆ ಮುಖ್ಯವಾಗಿ ಇದರಲ್ಲಿ ಸಾಮೂಹಿಕ ವಿಹಾರ ಇರುತ್ತೆ, ಭಜನಾ ಮೇಳ, ರಥೋತ್ಸವ, ಲಕ್ಷದೀಪೋತ್ಸವ, ತಪೋತ್ಸವ, ಕುಸ್ತಿ ಪಂದ್ಯಾವಳಿ, ರಂಗೋಲಿ, ಸೋಬಾನೆ ಪದ, ಗಾಳಿಪಟ, ಚಿತ್ರಕಲೆ ಮತ್ತು ಛಾಯಾಚಿತ್ರ ಸ್ಪರ್ಧೆ ಮುಂತಾದವುಗಳು ಇರ್ತವೆ. ಈಗಿನ ಪೀಳಿಗೆಗೆ ಇದು ಭಾಳ ಮುಖ್ಯ. ಉದಾಹರಣೆಗೆ ತೊಗೊಂಡ್ರೆ ನಮ್ಮ ಮಕ್ಕಳು ಕೇಳಿದ್ರು ಅವ್ರಿಗೆ ಯಾವುದು ಸೋಬಾನೆ ಪದ ಆಗಲಿ ಈ ರೀತಿ ಯಾವುದೂ ಗೊತ್ತಿರಲ್ಲ. ಈ ಜಾತ್ರೆಗೆ 6 ದಿನ ಏನು ಸತತವಾಗಿ ಈಗಿನ ಪೀಳಿಗೆ ಭಾಳ ಅವಶ್ಯಕತೆಯಾಗಿದೆ. ಯಾಕೆಂದರೆ ಜನಪದ ಕಲೆಗಳು, ಕುಸ್ತಿ ಆಟ ಆಡೋದು ಇದೆಲ್ಲ ಭಾಳ ಕಡಿಮೆ ಆಗ್ತಾಯಿರೋದ್ರಿಂದ ಈ ಜಾತ್ರೆ ವಿಸಿಟ್ ಮಾಡೋದ್ರಿಂದ ಈಗಿನ ಮೈಸೂರು ಸುತ್ತ ಇರೋದ್ರಿಂದ ಮೈಸೂರು ಜನತೆಗಳಿಗೂ ಒಂದು ಬೆನಿಫಿಟ್ ಆಗುತ್ತೆ. ಜೊತೆಗೆ ಅಲ್ಲಿ ಬರುವ ಅವರು ಕೃಷಿ ಬಗ್ಗೆನೂ ಕೂಡ ಕಲಿಯಬಹುದು. ಅದಲ್ಲದೆ ಮನೋರಂಜನೆ ಕಾರ್ಯಕ್ರಮವಾಗಿ ನಾಟಕಗಳು ಕೂಡ ಜರುಗ್ತವೆ ಇದರಲ್ಲಿ. ಮತ್ತು ಇದು ನಮ್ಮ ಜಾತ್ರೆ ವೈಶಿಷ್ಟ್ಯ ಏನಂದರೆ, ಕೃಷಿ, ಜನಪದ, ಸಾಂಸ್ಕೃತಿಕ ಕಲೆ ಮತ್ತು ವಸ್ತು ಪ್ರದರ್ಶನ, ಗ್ರಾಮೀಣ ಕ್ರೀಡೆಗಳು ಒಂದೇ ದೊಡ್ಡ ಸಂಗಮವಾಗ್ತವೆ. ಇವೆಲ್ಲ ಒಂದೇ ವೇದಿಕೆಯಲ್ಲಿ ನೀವು ಎಲ್ಲೂ ನೋಡೋಕ್ಕಾಗಲ್ಲ. ಇವಿಷ್ಟು ಸಂಗಮ ನಾವು ಅಲ್ಲಿ ನೋಡ್ಬೋದು. ಈ ರೀತಿ ಇದೆಲ್ಲ ನೋಡಿದಾಗ ಸ್ವಾಮೀಜಿಯವರು ಆಲೋಚನೆ ಮಾಡಿದ್ರು, ಇಷ್ಟು ಜನ ರೈತರುಗಳು ಎಲ್ಲ ಸೇರಬೇಕಾದ್ರೆ ಕೃಷಿ ಮೇಳ ಯಾಕೆ ಮಾಡಬಾರ್ದು ಅಂತ ಈ ಹಿನ್ನೆಲೆಯಲ್ಲಿ ಕೃಷಿ ಮೇಳ ಶುರುವಾಯಿತು. ಸೊ ಈ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಈ ವರ್ಷದ ಥೀಮ್ ಏನಂದರೆ ನಿಖರ ಕೃಷಿ ಬೇಸಾಯ, ಪ್ರಿಸಿಷನ್ ಫಾರ್ಮಿಂಗು ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ, ಸುಸ್ಥಿರ ಕೃಷಿಗಾಗಿ ನಿಖರ ಕೃಷಿ ಬೇಸಾಯ. ಇದರಲ್ಲಿ ಪ್ರಾಮುಖ್ಯತೆ ಯಾಕಂದರೆ ಈಗ ತಡವಾಗಿ ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾಯಿದೆ ರೈತರಲ್ಲಿ, ಇದನ್ನು ಮಾಡ್ಬೋದಾ, ಇದರಿಂದ ನಮಗೇನು ಬೆನಿಫಿಟ್ಸ್ ಅಂತ. ಅದಕ್ಕಾಗಿಯೇ ನಾವು ಈ ಕಾರ್ಯಕ್ರಮಕ್ಕೆ ಮೇಯ್ನ್ ಥೀಮ್ ಇಟ್ಕೊಂಡಿರೋದು ಪ್ರಿಸಿಷನ್ ಫಾರ್ಮಿಂಗು. ಒಂದು ಅದರಲ್ಲಿ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಬಟ್ ಈಗ ಅದು ಹೋಗ್ತಾ ಡಿಸ್ಅಡ್ವಾಂಟೇಜ್ ಕಡಿಮೆ ಆಗ್ತಾಯಿದೆ, ಜಾಸ್ತಿ ಅಡ್ವಾಂಟೇಜಸ್ಸೇ ಬರ್ತಾಯಿದೆ. ಈಗ ಸದ್ಯದಲ್ಲಿ ಪ್ರಮಾಣದಲ್ಲಿ ಅದು ಜಾಸ್ತಿ ಪ್ರಾಮುಖ್ಯತೆ ಪಡೆದಿರೋದು ವಾರ್ಷಿಕ ಬೆಳೆಗಳು. ಉದಾಹರಣೆಗೆ ಬಾಳೆ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಈ ರೀತಿ ವಾರ್ಷಿಕ ಹಾರ್ಟಿಕಲ್ಚರ್ ಕ್ರಾಪ್ಸ್ಗೆ ಭಾಳ ಪ್ರಾಮುಖ್ಯತೆ ಬೆಳೀತಾ ಇದೆ. ಆದ್ದರಿಂದ ನಮ್ಮ ಸುತ್ತಮುತ್ತಲಿನ ರೈತರಿಗೆ ಇದ್ರ ಬಗ್ಗೆ ಜ್ಞಾನ ಕೊಂಡೊಯ್ಯಲು ನಾವು ಈ ವರ್ಷ 5 ಎಕರೆ ಜಾಗದಲ್ಲಿ 1 ಎಕರೆ ಇದಕ್ಕೆ ಮೀಸಲಾಗಿಟ್ಟಿದ್ವಿ. ಪ್ರಾತ್ಯಕ್ಷಿತೆ ಮಾಡಬೇಕು ಅಂತ ಸುಮಾರು 7-8 ಕಂಪ್ನಿಗಳನ್ನ ಕರೆಸಿ ನಾವು ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಈ ರೀತಿ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ. ಸೊ ದಟ್ ಅವರು ನಿಖರವಾಗಿ ಅವರೇ ನೋಡ್ಬೋದು ಬಂದು ಹೇಗೆ ಮಾಡುತ್ತೆ, ಹೇಗೆ ಟೆಕ್ನಾಲಜಿ ವರ್ಕ್ ಏನು ಮಾಡಿದ್ದೀರಾ ಸರ್ ಅಲ್ಲಿ ಬಂದುಬಿಟ್ಟು ಗಿಡಗಳ ಮಧ್ಯೆ ಮುಖ್ಯವಾಗಿ ನಿಖರ ಕೃಷಿ ಅಂದರೆ ಹೇಳಿಬಿಡ್ತೀನಿ. ನಿಖರ ಕೃಷಿ ಅಂದರೆ ನಮಗೆ ಎಷ್ಟು ಬೇಕು ಅಷ್ಟೇ ಆಹಾರ ಸಿಗೋದು. ಉದಾಹರಣೆಗೆ ಪ್ಲೇಟ್ ಮಿಲ್ಸ್ ಇದ್ದಂಗೆ. ಪ್ಲೇಟ್ ಮಿಲ್ಸು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಅದಕ್ಕೆ ನಮಗೆಷ್ಟು
ಜೀರ್ಣಶಕ್ತಿ ಇರುತ್ತೆ ಅಥವಾ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಆರೋಗ್ಯಕ್ಕೆ ಅಷ್ಟೇ ಕೊಡುತ್ತೆ. ಅದೇ ರೀತಿ ನಾವು ಪ್ಲ್ಯಾಂಟ್ಸ್ಗಳಿಗೆ ಒಂದೊಂದು ಪ್ಲ್ಯಾಂಟ್ಸ್ ಲೆಕ್ಕ ಮಾಡಿ ಅದಕ್ಕೆ ನಿಖರವಾಗಿ ಅದಕ್ಕೆ ಎಷ್ಟು ಗೊಬ್ಬರ ಬೇಕು, ಎಷ್ಟು ನೀರು ಬೇಕು, ಎಷ್ಟು pH ಮೇಂಟೈನ್ ಮಾಡಬೇಕು, ಎಷ್ಟು ಬೇಕೋ ಅಷ್ಟೇ ನಾವು ಕೊಡುವುದು. ಇದರಿಂದ ಒಂದು ಮುಖ್ಯ ಉದ್ದೇಶ ಏನಾಗುತ್ತೆ ಅಂದರೆ ಇದರಿಂದ ಸುಸ್ಥಿರತೆ ಜಾಸ್ತಿ ಆಗುತ್ತೆ, ಸಸ್ಟೈನಬಿಲಿಟಿ. ಯಾಕೆಂದರೆ ನಮಗೆ ಫರ್ಟಿಲೈಸರ್ಸ್ ಲಾಸ್ ಆಗಲ್ಲ. ಆಮೇಲೆ ಇದರಲ್ಲಿ ನಮಗೆ ನೀರಿನ ಅಂಶ ಜಾಸ್ತಿ ಆದಷ್ಟು ರೋಗಗಳು ಜಾಸ್ತಿ ಆಗ್ತವೆ. ಇದು ನೀರಿನ ಅಂಶನ ಜಾಸ್ತಿ ಕೊಡೋದೇ ಇಲ್ಲ. ಎಲ್ಲ ಕಡೆ ನಮ್ಮ ಸೆನ್ಸರ್ಸ್ ಇರೋದ್ರಿಂದ ನೀರಿನ ಅಂಶ ಕೂಡ ಎಷ್ಟು ಬೇಕು ಅಷ್ಟೇ ಸಿಗುತ್ತೆ. ಇದು 5 ತತ್ವಗಳು ಇದೆ, 5 R's ಅಂತ, ಭಾಳ ಇಂಪಾರ್ಟೆಂಟ್ ಇದು. ಸರಿಯಾದ ಇನ್ಪುಟ್ ಅಂದರೆ ಸರಿಯಾದ ಪ್ರಮಾಣದ ಅದಕ್ಕೆ ಏನು ಬೇಕು ಅಷ್ಟೇ ಕೊಡಬೇಕು. ಸರಿಯಾದ ಅಮೌಂಟ್, ರೈಟ್ ಅಮೌಂಟ್, ರೈಟ್ ಇನ್ಪುಟ್ ಅಟ್ ದ ರೈಟ್ ಪ್ಲೇಸ್, ರೈಟ್ ಟೈಮ್, ರೈಟ್ ಮ್ಯಾನರ್. ಅಂದರೆ ನಾವೊಂದು ಗೊಬ್ಬರ ಹಾಕಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಯಾವ ಸ್ಥಳದಲ್ಲಿ ಬೇರೆ ಹಾಕಬೇಕಾ, ಪಕ್ಕದಲ್ಲಿ ಹಾಕಬೇಕಾ, ಅಥವಾ ಯಾವ ಸಮಯದಲ್ಲಿ ಹಾಕಬೇಕು, ಮತ್ತು ಯಾವ ರೀತಿ ಅದನ್ನು ಸ್ಪ್ರೆಡ್ ಮಾಡಬೇಕು, ಇದಿಷ್ಟೂ ಒಳಗೊಂಡಿದೆ. ಈಗ ಇದು ನಮ್ಮ ಕರ್ನಾಟಕದಲ್ಲಿ ಅಷ್ಟು ಪಾಪ್ಯುಲಾರಿಟಿ ಆಗಲಿಲ್ಲ ಅಂದರು, ಈಗ ಸರ್ಕಾರ ಪ್ರಯತ್ನ ಮಾಡಿದ್ರೆ ಇದು ಖಂಡಿತ ಆಗ್ತಾಯಿದೆ. ಈಗ ತಮಿಳ್ನಾಡಲ್ಲಿ ನಾವು ಹೋಗಿ ನೋಡಿದಾಗ ಕೊಯಂಬತ್ತೂರು ಈ ರೋಡಲ್ಲಿ ಬಾಳೆಗೆ ಆಲ್ಮೋಸ್ಟ್ ಸುಮಾರು ಜನ ರೈತರು ಇದನ್ನು ಅಳವಡಿಸ್ಕೊತಾ ಇದ್ದಾರೆ. ಉದಾಹರಣೆ ಹೇಳಬೇಕು ಅಂದರೆ ಅಲ್ಲಿ ಒಬ್ಬರು ರೈತರು ಅವರು ಕ್ಯಾಲಿಫೋರ್ನಿಯಾಯಿಂದನೇ ಈ ಬೆಳೆಗಳ ಬಗ್ಗೆ ಕಂಟ್ರೋಲ್ ಮಾಡ್ತಾಯಿದ್ದಾರೆ. ಅಂದರೆ ನಿಮಗೆ ಮೊಬೈಲಲ್ಲೇ ಒಂದು ಸಿಮ್ ಹಾಕಿ ಆ ಕಂಪ್ನಿಯವರು ನಿಮಗೆ ಡೇಟಾ ಕಳಿಸ್ತಾ ಇರ್ತದೆ. ಆ ಬೆಳೆಗಳು ಹೇಗೆ ಬೆಳೀತಾ ಇದೆ, ಅದಕ್ಕೆ ಬೆಳೆಗೆ ನೀರಿನ ತೇವಾಂಶ ಸಾಕಾಗಿದೆಯಾ, ಎಲ್ಲ ಒಂದು ಆಟೋಮೇಟೆಡ್. ಇದು ಹೆಂಗಾಗುತ್ತೆ ಅಂದರೆ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಜಿಸ್, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಜೊತೆಗೆ ರಿಮೋಟ್ ಸೆನ್ಸಿಂಗ್, ಈ 3 ಸೇರಿಸಿ IoT ಬೇಸ್ಡ್, ಅಂದರೆ ಈ ಕಂಪ್ಯೂಟರ್ ಏನು ಇಂಟರ್ನೆಟ್ ಬೇಸ್ ಹೇಳ್ತೀವಲ್ಲ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ, ಅವಷ್ಟು ಸಾಕಷ್ಟು ಡೇಟಾ ಕೊಡ್ತವೆ ನಮಗೆ. ನಾವು ಅದಕ್ಕೆ ಎಲ್ಲ ಹೆಂಗೆ ಡೇಟಾ ಸಂರಕ್ಷಣೆ ಹೆಂಗೆ ಕಲೆಕ್ಟ್ ಮಾಡ್ತೇವೆ ಅಂದರೆ ಸೆನ್ಸರ್ಸ್ ಇಡಬೇಕು. ಉದಾಹರಣೆಗೆ ನಾವು ಮಾಯಿಶ್ಚರ್ ನೋಡಬೇಕು ಅಂದರೆ ಅದರಲ್ಲಿ ತೇವಾಂಶ ಎಷ್ಟಿದೆ ಅಂದರೆ ಅದಕ್ಕೊಂದು ಸೆನ್ಸರ್ಸ್ ಇರುತ್ತೆ. ಒಂದು ತೊಗೊಳ್ಳೋಣ, ಉದಾಹರಣೆಗೆ ಒಂದು ಎಕರೆ ಬಾಳೆ ಬೆಳಿಬೇಕಾದ್ರೆ ಸುಮಾರು 1500 ಗಿಡ ಒಂದು ಎಕರೆಗೆ ಹಾಕ್ತೀವಿ. ಇಲ್ಲಿ ವೇರಿಯಬಲ್ ಸೆನ್ಸರ್ಸ್ ಹಾಕ್ದಾಗಿಂದ ನಾವು ಒಂದೊಂದು ಗಿಡಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಷ್ಟೇ ಅದು ತೊಗೊಳ್ಳೋದು. ಈಗ ಕೆಲವು ಕಡೆ ಒಂದು 50 ಬಾಳೆಗೆ ನೀರಿನ ಅಂಶ ಜಾಸ್ತಿ ಇದ್ದರೆ ಅಲ್ಲಿ ನೀರೇ ಹೋಗಲ್ಲ, ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಎಲ್ಲಿ ನೀರಿನ ಬೇಕಾಗುತ್ತೆ ಅಲ್ಲಿ ಮಾತ್ರ ಕೊಡುತ್ತೆ. ಈಗ ಎಷ್ಟು ಟೆಕ್ನಾಲಜಿ ಜಾಸ್ತಿ ಆಗಿದೆ ಅಂದರೆ ಈ ಡ್ರೋನ್ಗಳಲ್ಲಿ ಮ್ಯಾಪಿಂಗ್ ಕೂಡ ಮಾಡ್ತಾಯಿದ್ದಾರೆ. ಡ್ರೋನ್ ಮ್ಯಾಪಿಂಗ್ ಅಂದರೆ ಫಸ್ಟು ಆ ಪರ್ಟಿಕ್ಯುಲರ್ ಈಗ ಸುತ್ತಮುತ್ತ ಭತ್ತ ಬೆಳೀತಾರೆ, ಅದಕ್ಕೇನಾರ ಒಂದು ಬ್ಲಾಸ್ಟ್ ರೋಗ ಬಂದಿದೆ ಅಂದ್ಕೊಂಡ್ರೆ, ಎಲೆ ಚುಕ್ಕಿ ರೋಗ, ನಾವು ಎಲ್ಲ ಭತ್ತಕ್ಕೂ ಸ್ಪ್ರೆಡ್ ಆಗಿರಲ್ಲ, ಅದು ಕೆಲವೊಂದು ಕಡೆ ಮಾತ್ರ ಸ್ಪ್ರೆಡ್ ಆಗಿರುತ್ತೆ. ನಾವು ಹೈಟೆಕ್ ಡ್ರೋನ್ ತೊಗೊಂಡು ಅದರಲ್ಲಿ ಮ್ಯಾಪ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಜಾಗನ ಕೆಲವೊಂದು ಭಾಗದಲ್ಲಿ ಮಾತ್ರ ಅದು ಇನ್ಫೆಕ್ಟ್ ಆಗಿರೋದು ಗೊತ್ತಾಗುತ್ತೆ. ಈಗ ಟ್ಯಾಕ್ಟರ್ ಸೆನ್ಸಸ್ ಏನು ಮಾಡಿದೆ ಅಂದರೆ ಆ ಡೇಟಾ ತೊಗೊಂಡು ನಾವು ಟ್ಯಾಕ್ಟರ್ ಸ್ಪ್ರೇಯರ್ಸ್ ಹಾಕಿದ್ರೆ ಅದು ಎಲ್ಲಿ ರೋಗ ಜಾಸ್ತಿ ಇರುತ್ತೆ ಅಲ್ಲೇ ಮಾತ್ರ ಸ್ಪ್ರೇ ಮಾಡೋದು, ಇನ್ನು ಬೇರೆ ಕಡೆ ಸ್ಪ್ರೇ ಮಾಡೋಕ್ಕೆ ಹೋಗಲ್ಲ. ಸೊ ಇಷ್ಟು ನಾವು ಒಂದು ರೀತಿ ಏನಾಗುತ್ತೆ, ಒಂದು ಎನ್ವಿರಾನ್ಮೆಂಟಲ್ಗೆ ಪ್ರಕೃತಿಗೆ ನಾಶ ಆಗೋಷ್ಟು ನಾವು ಕಿವಿ ನಾಟಕನೂ ಬಳಸಲ್ಲ. ಇನ್ನೊಂದು ಅದಕ್ಕೆ ಎಷ್ಟು ಬೇಕೋ ರೈಟ್ ಟೈಮ್ ರೈಟ್ ಪ್ಲೇಸ್ ಅಷ್ಟೇ ಅಪ್ಲಿಕೇಶನ್ ಆಗೋದು. ಇದರಿಂದ ನಮಗೆ ಒಂದು ಪ್ರಾಫಿಟು ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಏನು ಬೇರೆ ರಿಸೋರ್ಸಸ್ ಏನಿದೆ ಅದನ್ನು ಮಿನಿಮೈಸ್ ಮಾಡ್ಬೋದು. ಆಮೇಲೆ ಈ ರೀತಿ ನಮಗೆ ಸುಸ್ಥಿರ ಕೃಷಿಗೆ ಒಂದು ಅನುಭವ ಆಗುತ್ತೆ. ಇದು ಸಾಕಷ್ಟು ಪ್ರಯತ್ನಗಳು, ಆಮೇಲೆ ಇದು ಬೆಳೆಗಳು ವೆರೈಟೀಸ್ ಮೇಲೂ ಚೇಂಜಸ್ ಆಗ್ತಾ ಇರುತ್ತೆ. ಸಪೋಸ್ ಈಗ ಬಾಳೆಯಲ್ಲಿ ನಾವು ತೊಗೊಂಡ್ರೆ ನೇಂದ್ರ ಬನಾನ ಇರ್ಬೋದು, ಅಥವಾ G9 ಇರ್ಬೋದು, ಅಥವಾ ಏಲಕ್ಕಿ ಬಾಳೆ ಇರ್ಬೋದು, ಪ್ರತಿಯೊಂದು ಬೆಳೆಗೂ ಅದರೇ ಆದ ಒಂದು ಡೇಟಾ. ಸೊ ರಿಮೋಟ್ ಸೆನ್ಸಿಂಗಲ್ಲಿ ಏನಾಗುತ್ತೆ ಅಂದರೆ ನಮಗೆ ಡೈಲಿ ಬೇಸ್ಡ್ ವೆದರ್ ಕೂಡ ಪ್ರಮಾಣ ಕೂಡ ಸಿಗುತ್ತೆ. ಸೊ ಆ ಪ್ರಮಾಣ ತಗೊಂಡು ಈ ಡೇಟಾ ಕ್ಯಾಲ್ಕುಲೇಟ್ ಮಾಡಿ ನಿಖರವಾಗಿ ಎಷ್ಟು ಬೇಕೋ ಅಷ್ಟು. ಜ್ಞಾನೇಶ್ ಅವರೇ, ಮಹಾರಾಷ್ಟ್ರದಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಅಭಿವೃದ್ಧಿ ಮಾಡಿ ಅದನ್ನು ರೈತರು ಅಳವಡಿಸ್ಕೊಂಡು ಅದು ಬಹಳ ದೊಡ್ಡ ಸುದ್ದಿನೇ ಆಗಿದೆ. ಹೌದು, ಕಬ್ಬನ್ನು ಬೆಳೆದು. ಬಟ್ ನಮ್ಮಲ್ಲಿ ಕೂಡ ಸಾಕಷ್ಟು ದ್ರಾಕ್ಷಿಯಲ್ಲಿ ತುಂಬ ಜನ ಫಾಲೋ ಮಾಡ್ತಾ ಇದ್ದಾರೆ. ಅದು ಎಸ್ಪೆಷಲಿ ದ್ರಾಕ್ಷಿಗೆ ರೋಗಗಳು ಜಾಸ್ತಿ. ರೋಗಗಳು ಯಾವಾಗ ಜಾಸ್ತಿ ಆಗ್ತವೆ ಅಂದರೆ ವೆದರ್ ಚೇಂಜ್ ಆದಾಗ. ಅದು ನಮ್ಮ ರೈತರಲ್ಲಿ ಗೊತ್ತಾಗಲ್ಲ ಯಾವಾಗ ವೆದರ್ ಚೇಂಜಸ್ ಆಗುತ್ತೆ ಅಂತ. ಇದು ಹೆಂಗೆ ಅಂದರೆ ಎಷ್ಟು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ವೆದರ್ ಚೇಂಜ್ ಆಗ್ತಾ ತಕ್ಷಣ ನಮ್ಮ ಫೋನಲ್ಲಿ ಬಂದುಬಿಡುತ್ತೆ, ಇಷ್ಟು ವೆದರ್ ಚೇಂಜ್ ಆಗ್ತಾ ಇದೆ, ಸ್ಪ್ರೇ ತೊಗೋಬೇಕು, ಈ ಜಾಗಕ್ಕೆ ನೀವು ಸ್ಪ್ರೇ ಮಾಡಿ ಅಂತ. ಸೊ ಅದೊಂದು ವಿಶೇಷತೆ ಇಟ್ಕೊಂಡು ಮೊದಲೇ ಸ್ಪ್ರೇ ಮಾಡಿಬಿಟ್ರೆ ಆ ಭಾಗಕ್ಕೆ ಆ ರೋಗ ಬರೋದಿಲ್ಲ. ನೋಡಿದ್ರ ಅಂದ್ರೆ ಆ ತರಹದ ತಾಂತ್ರಿಕತೆಗಳನ್ನು ತಾವು ಕೃಷಿ ಮೇಳದಲ್ಲಿ ಪ್ರದರ್ಶನ ಮಾಡ್ತಾ ಲೈವ್ ಆಗಿ ನಾವು ಬೇರೆ ಬೇರೆ ಕ್ರಾಪ್ಸ್ಗೆ ಡೆಮಾನ್ಸ್ಟ್ರೇಷನ್ ಮಾಡಿಕೊಂಡು, ಮುಖ್ಯವಾಗಿ ಇದರಲ್ಲಿ ಒಂದು ನೀರು
ಮಾಯಿಶ್ಚರ್ ಜಾಸ್ತಿ ಆದಷ್ಟು ಬಾಳೆಗೆ ಸಿಗಾಕೋಟ ಡಿಸೀಸ್ ಅಂತ ಬರುತ್ತೆ, ರೋಗಗಳು ಜಾಸ್ತಿ ಆಗ್ತವೆ. ಎಷ್ಟು ಬೇಕು, ನಾನು ಆಗಲೇ ಹೇಳ್ದಂಗೆ ನೀವು ವಿತ್ ಪ್ಲೇಟ್ ಮಿಲ್ಸಿದ್ದು ಎಷ್ಟು ನಿಖರವಾಗಿ ಎಷ್ಟು ಕೊಡಬೇಕು ಅಷ್ಟೇ ಕೊಡೋದು. ಸೊ ಆ ರೀತಿ ಒಂದು ತಂತ್ರಜ್ಞಾನವನ್ನು ರೈತರಿಗೆ 5 ಎಕರೆ ಜಾಗ ಅಂದರೆ ಅಲ್ವಾ? 5 ಎಕರೆ ಕೃಷಿ ಮೇಳದಲ್ಲಿ ಇದರಲ್ಲಿ 1 ಎಕರೆ ನಾವು ಮುಡುಪಾಗಿ ಇಟ್ಕೊಂಡಿದ್ದೀವಿ. ಈ ಬೆಳೆಗಳನ್ನೆಲ್ಲ ಬೆಳೆದು ಈ ತಾಂತ್ರಿಕತೆಗಳನ್ನು ಪ್ರದರ್ಶನ ಅದು ಮುಖ್ಯವಾದದ್ದೊಂದು. ಇನ್ನೊಂದೇನು ಅಂದರೆ ವೈವಿಧ್ಯ ತರಕಾರಿ ಹಾಗೂ ಸಲಾಡ್ ಬೆಳೆಗಳು, ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಂತೀವಿ. ಅದರಲ್ಲಿ ಕೂಡ ನಾವು ಎಸ್ಪೆಷಲಿ ಸಲಾಡ್ ಪರಿಚಯ ಮಾಡೋರು ಈಗ ಡೈರೆಕ್ಟ್ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು, ಸೂಪರ್ ಸ್ಟೋರ್ಸ್ಗಾಗಲಿ ಹೋಟೆಲ್ಸ್ಗಾಗಲಿ. ಆ ರೀತಿ ಒಂದು ಬೆಳೆ ಪರಿಚಯ ಮಾಡ್ತಾ ಇದ್ದೀವಿ. ವಿದೇಶಿ ತರಕಾರಿಗಳು ಮುಖ್ಯವಾಗಿ ಸಲಾಡ್ಗೋಸ್ಕರ. ಅದರಲ್ಲಿ ವಿದೇಶಿ ತರಕಾರಿಗಳಲ್ಲಿ ಅದೊಂದು ಮಾಡ್ತಾ ಇದ್ದೀವಿ. ಆಮೇಲೆ ದೇಸಿ ತಳಿಗಳು ಅದು ಕೂಡ ನಾವು ಪರಿಚಯ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈ ನಮ್ಮಲ್ಲಿ ವೆರೈಟೀಸು ಕೂಡ ಬಳಸ್ತಾರೆ ತರಕಾರಿಗಳಲ್ಲಿ, ಹೈಬ್ರಿಡ್ ಕೂಡ ಬೆಳೆಸ್ತಾ ಇದ್ದಾರೆ. ಅದರಲ್ಲಿ ನಾವು ಕೊಡೋದಾದರೆ ಎಕ್ಸಾಂಪಲ್ಸು ಸಲಾಡ್ ತರಕಾರಿಗಳಲ್ಲಾದರೆ ಚೆರಿ ಟೊಮೊಟೊಸ್, ಅದು ಸಖತ್ತು ಆಲ್ರೆಡಿ ಸುಮಾರು ಜನಕ್ಕೆ ಕೊಟ್ಟಿದೆ. ಕ್ಯಾಪ್ಸಿಕಮ್ ಆಗಿರ್ಬೋದು, ಕಲ್ಲರ್ ಕ್ಯಾಪ್ಸಿಕಮ್ಮು, ಜುಕುನಿ, ಇಂಗ್ಲೀಷ್ ಕುಕುಂಬರು, ಲೆಟ್ಯೂಸು, ಪಾರ್ಸ್ಲೆ, ಇಂಥ ಬೆಳೆಗಳನ್ನು ನಾವು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇದರಲ್ಲೂ ಕೂಡ ನಾವು ಕೆಲವೊಂದು IoT ಬೇಸ್ಡ್ ಟೆಕ್ನಾಲಜಿ ಏನು ಹೇಳಿದ ನಿಖರ ಕೃಷಿ ಬೇಸಾಯವನ್ನು ಅಲ್ಲೂ ಕೂಡ ಪ್ರದರ್ಶನಕ್ಕೆ ಮಾಡ್ತಾ ಇದ್ದೀವಿ. ಅದಲ್ಲದೆ ನಾರ್ಮಲ್ ಏನು ರೈತರು ನಮ್ಮ ಸುತ್ತಮುತ್ತ, ನಮ್ಮ ಸುತ್ತೂರು ಹಾಗೂ ಮೈಸೂರು ಜಿಲ್ಲೆಯಲ್ಲಿ ಬೆಳೆಯುವಂಥ ಟೊಮೊಟೊ ಆಗಿರ್ಬೋದು, ಮೆಣಸು ಆಗಿರ್ಬೋದು, ಅಥವಾ ಬದನೆ ಆಗಿರ್ಬೋದು, ಇದ್ರ ಲೇಟೆಸ್ಟ್ IHR ವೆರೈಟೀಸ್ ಆಗಿರ್ಬೋದು, ಅಥವಾ ಹೈಬ್ರಿಡ್ಸ್ ಆಗಿರ್ಬೋದು, ಸತತವಾಗಿ ಬೇರೆ ಬೇರೆ ಕಂಪ್ನಿ ಪಾಪ್ಯುಲರ್ ಆಗಿರೋದು ಅಂಥದ್ದು ಕೂಡ ನಾವು ಪರಿಚಯ ಮಾಡ್ತಾ ಇದ್ವಿ. ಅದಲ್ಲದೆ ಇನ್ನು ಬೇರೆ ಬೇರೆ ಗೌಡ್ಸ್ ಅಂತೀವಿ ನಾವು, ಬೆಳೆಗಳು ಬಳ್ಳಿಗಳಲ್ಲಿ ಬೆಳೆಯುವಂಥದ್ದು, ಅದು ಬಿಟರ್ ಗೋಲ್ಡ್ ಆಗಿರ್ಬೋದು, ಅಥವಾ ಸ್ನೇಕ್ ಗೋಲ್ಡ್ ಅಂದರೆ ಇದು ಹಾಗಲಕಾಯಿ, ಪಡಲಕಾಯಿ, ಆಮೇಲೆ ಹೊಸ ವೆರೈಟೀಸಲ್ಲಿ ಬಂದಿರೋದ್ರಲ್ಲಿ ತುಪ್ಪದಿರೆ, ಸ್ಪಾಂಜ್ ಗೋಲ್ಡು, ಯಾರ್ಡ್ ಲಾಂಗ್ ಬೀನು, ಇದನ್ನು ಕೂಡ ನಾವು ಅಲ್ಲಿ ಹೊಸ ತಳಿಗಳು ಹಾಗೂ ಹೈಬ್ರಿಡ್ಸನ್ನು ಪರಿಚಯ ಮಾಡ್ತಾ ಇದ್ದೀವಿ. ಆಮೇಲೆ ಇತ್ತೀಚೆಗೆ ಸೊಪ್ಪು ತಿನ್ನೋದು ಭಾಳ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಸೊಪ್ಪನ್ನ ಜಾಸ್ತಿ ಪರಿಚಯ ಮಾಡಬೇಕು ಅಂದ್ಬಿಟ್ಟು ಅದರಲ್ಲೂ ಕೂಡ ನಾವು ಈ ಕೊತ್ತಂಬರಿ ಸೊಪ್ಪು, ಅದರಲ್ಲಿ ಬೇರೆ ವೆರೈಟೀಸ್ ಬಂದಿರೋವಂಥದ್ದು, ಆಮೇಲೆ ಮೆಂತ್ಯ, ದಂಟು, ವಿಧವಾದ ದಂಟು, ಆ ದಂಟುಗಳನ್ನೆಲ್ಲ ಪರಿಚಯ ಮಾಡ್ತಾಯಿದ್ದೀವಿ. ಆಮೇಲೆ ಜಾಸ್ತಿ ಆಕರ್ಷಣೆ ಆಗಲಿ ಅಂತ ಅಲ್ಲೊಂದು ಸೆಲ್ಫಿ ಪಾಯಿಂಟ್ ಕೂಡ ನಾವು ರಚನೆ ಮಾಡ್ತಾಯಿದ್ದೀವಿ ಅಲ್ಲಿ ಬಂದವ್ರಿಗೆ ಸ್ವಲ್ಪ ಅಲ್ಲಿ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಿ, ಆ ಸೊಪ್ಪಿನ ಮಹತ್ವವೇನು, ಸೊಪ್ಪಿನೊಂದಿಗೆ ಸೆಲ್ಫಿ ಅಂತ. ಯಾಕೆಂದರೆ ಇದು ಸೊಪ್ಪು ಭಾಳ ರೆಸಿಸ್ಟೆಂಟ್ ಪ್ರಾಪರ್ಟಿ ಕೊಡುತ್ತೆ, ಇಮ್ಯುನೋ ರೆಸಿಸ್ಟೆಂಟ್, ಯಾವುದೇ ಒಂದು ರೋಗ ನಿರೋಧಕ ಆಗಲಿ. ಆಮೇಲೆ ಇನ್ನೊಂದು ಐರನ್ ಕಂಟೆಂಟು ಅಥವಾ ಜಿಂಕ್ ಕಂಟೆಂಟು ಸೊಪ್ಪಲ್ಲಿ ಜಾಸ್ತಿ ಇರ್ತವೆ. ಈ ರೀತಿ ಇರೋದ್ರಿಂದ ಅದನ್ನು ದಿನನಿತ್ಯ ಬಳಕೆಯಿಂದ ಭಾಳ ಒಂದು ಒಳ್ಳೆಯದು. ಅದನ್ನು ಜಾಸ್ತಿ ನಾವು ಪರಿಚಯ ಮಾಡೋಕ್ಕೆ ಕೂಡ ನಾವು ಇದು ಮಾಡ್ತಾಯಿದ್ವಿ. ಇದು ಹಾರ್ಟಿಕಲ್ಚರ್ ಸಂಬಂಧಪಟ್ಟದ್ದು. ಇನ್ನು ಮುಖ್ಯ ನಮ್ಮದು ಯಾವಾಗಲೂ ವರ್ಷ ಅಟ್ರಾಕ್ಷನ್ ಆಗೋದು ಕೃಷಿ ಬ್ರಹ್ಮಾಂಡ, 1 ಎಕರೆ ಕೃಷಿ ಬ್ರಹ್ಮಾಂಡ. ಈಗ ಸಣ್ಣ ರೈತರು, ಆಮೇಲೆ ಅದಕ್ಕಿಂತ ಸಣ್ಣ ಇಳುವಗಾರಿ ರೈತರು, ಅವರು ಈ ಬೆಳೆಗಳು ಎಲ್ಲರೂ ಒಂದೇ ರೀತಿ ಬೆಳೆಗಳು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಒಂಥರ ಕಂಟಿನ್ಯೂಸ್ ಎವ್ರಿ ಮಂತ್ ಇನ್ಕಮ್ ಹೇಗೆ ನಮಗೆ ಸ್ಯಾಲ್ರಿ ಬರುತ್ತೋ ಅವ್ರಿಗೂ ಕೂಡ ಅದು ಬರೋ ಥರ ಮಾಡೋದಾದ್ರಿಂದ ಒಂದೇ ಬೆಳೆ ಬೆಳೆದಲ್ದಂಗೆ ಸತತವಾಗಿ ಎಲ್ಲ ಬೆಳೆಗಳು ಈಗ ಬೆಳೆದಿರೋದ್ರಲ್ಲಿ ನಾವು ಏಕದಳ ಧಾನ್ಯ, ದ್ವಿದಳ ಧಾನ್ಯ ಜೊತೆಗೆ ಮಿಲೆಟ್ಸು, ಆಮೇಲೆ ಅದ್ರ ಜೊತೆ ಸೂಪರ್ ಫುಡ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಕಿನೋವಾ, ಆಮೇಲೆ ಚಿಯಾ ಸೂಪರ್ ಫುಡ್ಸ್ ಅಂತ ಏನಂತಾರೆ, ಅದನ್ನು ಕೂಡ ನಾವು ಪರಿಚಯಿಸ್ತಾ ಇದ್ದೀವಿ. ಮುಖ್ಯವಾಗಿ ರೈತರಲ್ಲಿ ಅದೆಲ್ಲ ಯಾಕೆ ಬೆಳಿಬೇಕು ಅಂದರೆ ಮನೆಗೂ ಆಗಬೇಕು, ಮಾರಾಟಕ್ಕೂ ಆಗಬೇಕು, ಒಂದು ಸತತವಾಗಿ ಅವ್ರಿಗೆ ಇನ್ಕಮ್ ಬರೋ ಥರ ಮಾಡಬೇಕು. ಅದ್ರ ಜೊತೆ ಅನಿಮಲ್ ಹಸ್ಬೆಂಡ್ರಿ ಕೂಡ ಈಗ ಎಲ್ಲರ ಮನೇಲಿ ನೋಡಿದರೆ ಒಂದೊಂದು ಹಸು ಸಾಕ್ತಾ ಇರ್ತಾರೆ. ಈಗ ಇನ್ನೊಂದು ಹೊಸ ಪದ್ಧತಿ, ಒಂದು ದೇಸಿ ಹಸು ಬಗ್ಗೆ ಸ್ವಲ್ಪ ಗಮನ ಇರೋದ್ರಿಂದ ದೇಸಿ ತಳಿಗಳು ಕೂಡ ನಾವು ಪರಿಚಯ ಮಾಡ್ತಾಯಿದ್ದೀವಿ. ಆಮೇಲೆ ಒಂದು ಫಾರಮ್ ಪಾಂಡ್ ಇದ್ದರೆ ಈ ಮಳೆ ಬಂದ ನೀರು ಶೇಖರಣೆ ಆಗಿ ಮೀನನ್ನು ಕೂಡ ಅವರು ಹಾಕ್ಬಿಟ್ಟು ಬೆಳೆಸ್ಬೋದು, ಅದೊಂದು ಕೂಡ ಪರಿಚಯ ಮಾಡ್ತಾಯಿದ್ವಿ. ಅದಲ್ಲದೆ ಕೋಳಿಗಳು, ಮನೇಲಿ ಸಾಕುವಂಥ ಕೋಳಿಗಳು, ಆ ತಳಿಗಳು ಯಾವ್ಯಾವ ಬೆಸ್ಟು ಅಂಥದ್ದು ಕೂಡ ಮಾಡ್ತಾಯಿದ್ವಿ. ಆಮೇಲೆ ಈಗ ಜಾಸ್ತಿ ಪ್ರಾಮುಖ್ಯತೆ ಪಡೆದಿರೋ ಆರ್ಗ್ಯಾನಿಕ್ ಅಂತ. ಆರ್ಗ್ಯಾನಿಕ್ ಬೇಸಾಯ ಮಾಡೋಕ್ಕೋಸ್ಕರ ಅವ್ರಿಗೇನು ವರ್ಮಿ ಕಾಂಪೋಸ್ಟ್ ಕೂಡ ಬೇಕಾಗುತ್ತೆ. ವರ್ಮಿ ಕಾಂಪೋಸ್ಟ್ ಪಿಟ್ಟು ಯಾವ ರೀತಿ ಮಾಡಬೇಕು ಅದು ಕೂಡ ಅಲ್ಲಿ ಪರಿಚಿತವಾಗಿದೆ. ಅದಲ್ಲದೆ ನಾವು ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಪರಿಚಯ ಆಗೋಂಗೆ ಮಾಡ್ತಾಯಿದ್ದೀವಿ. ಇನ್ನು ಸೂಪರ್ ಫುಡ್ಸ್ ನಿಮ್ಗೆ ಆಗಲೇ ಹೇಳ್ದಂಗೆ ಚಿಯಾ, ಕಿನೋವಾ ಅದು ಪರಿಚಯ ಮಾಡ್ತಾಯಿದ್ದೀವಿ. ಆಮೇಲೆ ಇನ್ನೊಂದು ನೀವು ನೋಡಿರಬೇಕು, ಗಮನಿಸಿರ್ಬೇಕು, ಈಗ ಸುತ್ತೂರು ಬುಕ್ಕ ನಾನು ಕೆನಡಾದಿದ್ದಾಗ ನಾನು ಭಾಳ ನೋಡ್ತಾ ಇದ್ದೆ. ಇದು ಅಲ್ಲಿ ಗೋಧಿ ಆಮೇಲೆ ಓಟ್ಸ್ ಬೆಳೆಯೋರು 1-2 ದಿನ ಬಿಟ್ಟರೆ ಎಲ್ಲ ಸತತವಾಗಿ ಹಾರ್ವೆಸ್ಟ್ ಆಗಿಬಿಡೋದು, ಅಲ್ಲೇ ಪ್ಯಾಕ್ ಆಗಿ ಚೀಲಲ್ಲಿ ಬಂದುಬಿಡೋದು. ಆ ರೀತಿ ನಾನೀಗ ಸುತ್ತಮುತ್ತ ಗ್ರಾಮಲ್ಲಿ ನೋಡ್ತಾಯಿದ್ದೀನಿ. ಭತ್ತದಲ್ಲಿ ವಿತಿನ್ ಒಂದು 5 ದಿನದಲ್ಲಿ ಎಷ್ಟು ಫಾಸ್ಟಾಗಿ ಕಟಾವ್ ಆಗ್ತಾಯಿದೆ ಅಂದರೆ ಮ್ಯಾನ್ಯುವಲ್ ಲೇಬರ್ಸ್ ಯಾರೂ ಬಳಸ್ತಾನೇ ಇಲ್ಲ, ಎಲ್ಲ ಮಿಷಿನಿಂದ ಬಳಸಿ
ಅದನ್ನು ಕೂಡ ಹುಲ್ಲನ್ನು ಕೂಡ ಬಂಡಿಂಗ್ ಮಾಡಿ ಅದನ್ನು ಸಪ್ರೇಟ್ ಮಾಡಿ ಅಲ್ಲೇ ಚೀಲ ಮಾಡಿ ಅಲ್ಲೇ ಮಾರ್ಕೆಟಿಂಗು. ರೈತರಿಗೆ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಅವ್ರು 3 ತಿಂಗಳಲ್ಲಿ ಮಾರ್ಕೆಟ್ ಮಾಡಿ ಮೊದಲು ಹೇಗೆ ಮಾಡಬೇಕಾಯಿತು ಅದೆಲ್ಲ ಈಗ ಮಧ್ಯವರ್ತಿಗಳಾಗಲಿ ಇದಾಗಲಿ ಸ್ವಲ್ಪ ಕಡಿಮೆನೇ ಆಗಿದ್ದಾರೆ. ಜೊತೆಗೆ ಅವ್ರಿಗೆ ಅಲ್ಲೇ ಹಾರ್ವೆಸ್ಟ್ ಮಾಡಿ ಅವ್ರಿಗೆ ಒಂದು ಬರೋ ಥರ ಆಗಿದೆ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ ಅಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಈಗ ಇನ್ನೊಂದು ಮುಖ್ಯವಾದ ಬೆಳೆ ಆದ ನಮ್ಮ ಕಬ್ಬಲ್ಲಿ ಕೂಡ ನಮ್ಮ ಸ್ವಾಮೀಜಿಯವರು ಭಾಳ ಪ್ರಾಮುಖ್ಯತೆ ತೊಗೊಂಡು ನೋಡಿ ಈ ಸರಿ ಕಬ್ಬು ಕೂಡ ಯಾಕೆ ಈ ರೀತಿ ಆಗಬಾರ್ದು ರೈತರಲ್ಲಿ. ಯಾಕಂದರೆ ನಾವು ನೋಡ್ದಂಗೆ ತುಂಬಾ ಕಷ್ಟ ಈಗ ಲೇಬರ್ಸ್ ಕರ್ಕೊಂಬಂದು ಕಬ್ಬು ಕಟಾವು ಮಾಡಿಸೋದು. ಆದ್ದರಿಂದ ಒಂದು ಕಬ್ಬು ಕುಯ್ಯೋ ಯಂತ್ರವನ್ನು ಕೂಡ ನಾವು ಜಾಸ್ತಿ ಪ್ರಚಾರ ಮಾಡೋಕ್ಕೋಸ್ಕರ ಅದೊಂದು ಡೆಮಾನ್ಸ್ಟ್ರೇಷನ್ ಕೂಡ ಮಾಡ್ತಾಯಿದ್ದೀವಿ ನಾವು. ಸೊ ಅದರಿಂದ ಕೂಡ ರೈತರಲ್ಲಿ ಇದನ್ನು ಬಳಸೋದು ಹೇಗೆ, ಆಮೇಲೆ ಅಲ್ಲಿ ಬೆಳೆ ಪದ್ಧತಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಅದೇನು ಈಗ ನಾರ್ಮಲ್ ಪ್ಲ್ಯಾಂಟಿಂಗ್ ಮಾಡ್ತಾ ಇದ್ರಲ್ಲ ಒಂದು 4 ಅಡಿ ಆ ರೀತಿ ಪ್ಲ್ಯಾಂಟ್ ಮಾಡುತ್ತೆ. ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ನಾವು ಅಲ್ಲಿ ಕೊಡ್ತೀವಿ. ಅದಲ್ಲದೆ ಅಲ್ಲಿ ಬಯೋ ಫರ್ಟಿಲೈಸರ್ಸ್ ಯೂಸ್ ಮಾಡ್ಬೋದು ಆ ಕಬ್ಬಿಗೆ. ಆದರೂ ಕೂಡ ನಾವು ಈ ಸರಿ ವಿಶೇಷ ಜಾಣಕಾರಿ ಕೂಡ ಅಲ್ಲಿ ಸಿಗುತ್ತೆ. ಅದಲ್ಲದೆ ನಮ್ಮ ಕೃಷಿ ಮೇಳದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಕೃಷಿ ಮಳಿಗೆಗಳು, ಆಮೇಲೆ ಸಾವಯವ ಕೃಷಿ ಪನ್ನೀರುಗಳ ಪ್ರಾತ್ಯಕ್ಷತೆ. ನಾವು ಈ ಸರಿ ಜಾಸ್ತಿ ಸ್ಟ್ರೆಸ್ ಮಾಡ್ತಾ ಇರೋದು ಡೆಮಾನ್ಸ್ಟ್ರೇಷನ್, ರೈತರು ಒಳಗಡೆ ಹೋಗಿ ಎಲ್ಲ ನೋಡಬೇಕು ಅಂತ. ಯಾಕೆಂದರೆ ಸ್ಟಾಲ್ಸು ಕೂಡ ಇದೆ ನಮ್ಮಲ್ಲಿ ಸರಿ 110 ಸ್ಟಾಲ್ಸ್ ಮೇಲೆ ಕೂಡ ಮಾಡ್ತಾಯಿದ್ದೀವಿ. ಅದಲ್ಲದೆ ಹೈಟೆಕ್ ಸ್ಟಾಲ್ಸ್ ಕೂಡ ಆಗಿದೆ ಈ ಸರಿ. ಬಟ್ ಈ ಸರಿ ಏನಂದರೆ ಮುಖ್ಯ ಪ್ರಾಮುಖ್ಯತೆ ಕೊಡೋದು ರೈತರು ಒಳಗಡೆ ಹೋಗಿ ಅವರು ಡೈರೆಕ್ಟ್ ಪ್ರಶ್ನೆ ಮಾಡುವ, ಆಮೇಲೆ ಡೆಮಾನ್ಸ್ಟ್ರೇಷನ್ ಮಾಡೋದಾದರೆ ರೈತರಿಗೆ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಇದನ್ನು ನೋಡಿ ಪ್ರಶ್ನೆ ಕೇಳೋವಂಥದ್ದು ಪ್ರಚಾರ ಜಾಸ್ತಿ ಆಗ್ತಾಯಿದೆ. ಆಮೇಲೆ ದೇಸಿ ಜಾನುವಾರುಗಳ ಪ್ರದರ್ಶನದಲ್ಲಿ ಒಂದು 12ರಿಂದ 14 ತಳಿಗಳು ಕೂಡ ಬರ್ತಾ ಇದ್ದಾವೆ. ಅವು ಕೂಡ ನಾವು ಮಾಡ್ತಾಯಿದ್ದೀವಿ. ಅದಲ್ಲದೆ ಆಮೇಲೆ ಕುರಿಗಳು, ಮೇಕೆಗಳು ದೇಸಿ ಯಾವ್ಯಾವಿದೆ, ಬಂಡೂರು ಆಗಿರ್ಬೋದು ರೀತಿ ಅದು ಕೂಡ ಪ್ರದರ್ಶನ ಕೂಡ ಇದ್ದಾವೆ. ಸೊ ಇಷ್ಟೆಲ್ಲ ಒಂದು ಸಣ್ಣ ಅವ್ರು ಬಂದರೆ ರೈತರು ಒಂದು ಕೃಷಿ ಒಂದಿನ ಕೂಡ ಕಳೆದು ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಕೂಡ ಮಾಡ್ಬೋದು. ಜೊತೆಗೆ ಎಲ್ಲ ನೋಡ್ತೀವಿ, ಒಂದು ಫಿಲಮ್ ಅವ್ರಿಗೆಲ್ಲ ಬಂದರೆ ಅವ್ರಿಗೆಲ್ಲರಿಗೂ ಅವಾರ್ಡ್ಸ್ ಸಿಗುತ್ತೆ, ಬೆಸ್ಟ್ ಹೀರೋ, ಬೆಸ್ಟ್ ಹೀರೋಯಿನ್, ಬೆಸ್ಟ್ ಡೈರೆಕ್ಟ್ ಅಂತ. ಪಾಪ ನಮ್ಮ ರೈತರಲ್ಲಿ ಆ ಥರ ಅವಾರ್ಡ್ಸು ಭಾಳ ಕಡಿಮೆ. ಸೊ ಅದಕ್ಕೆ ಒಂದು ವೇದಿಕೆ ಕ್ರಿಯೇಟ್ ಮಾಡಬೇಕು ಅಂತ ಫಾರ್ಮರ್ಸ್ ಅವಾರ್ಡ್ಸ್ ಕೂಡ ಈ ಸರಿ ರೆಕಗ್ನೈಸ್ ಮಾಡಿ ಅವ್ರಿಗೆ ಸಾಕಷ್ಟು ಬೆಂಬಲ ಕೊಟ್ಬಿಟ್ಟು ಮಾಡಬೇಕು ಅಂತ ಒಂದು ಇದು ಮಾಡಿದೆ ಪದ್ಮಭೂಷಣ ಮಹಾದೇವಪ್ಪ ಸೇವಾ ಟ್ರಸ್ಟಿಂದ. ಅವ್ರು ಈ ಸರಿ ಹೆಣ್ಮಕ್ಳಿಗೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟು ರೈತ ಮಹಿಳೆಯರಿಗೆ, ಅದರಲ್ಲೂ ಕೂಡ 2 ಆಂಟ್ರಪ್ರಿನರ್ಶಿಪ್, ರೇಷ್ಮೆ ಹಾಗೂ ಬಾಳೆ ಬರುವ ಆಂಟ್ರಪ್ರಿನರ್ಶಿಪ್ಗೆ ಅವರು 2 ಪ್ರೈಸಸ್ ಕೊಡ್ತಾಯಿದ್ದಾರೆ. ಅದಲ್ಲದೆ 2 ಮಹಿಳೆಯರಿಗೆ ಯಾರು ಅಧಿಕ ಇಳುವರಿ ತರ್ತಾರೆ ಅವ್ರಿಗೂ ಕೂಡ ಮಾಡ್ತಾಯಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ದುಗ್ಗಟ್ಟಿ ವೀರಭದ್ರಪ್ಪ ಪರಿಷ್ಠಾಪನೆಯಿಂದ 2 ಫಾರ್ಮರ್ಸ್ನ ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ಅದು ಮಹಿಳೆ ಆಗಿರ್ಬೋದು ಅಥವಾ ರೈತಾಪಿಯಾಗಿರ್ಬೋದು. ಅದರಲ್ಲಿ ಬಾಳೆ, ಕಬ್ಬು, ಮುಸ್ಕಿನ ಜೋಳ, ಟೊಮೆಟೊ, ಪೋಲ್ ಬೀನ್ಸ್ ಇದರಲ್ಲಿ ಕೂಡ ಯಾರು ಅಚ್ಚುಕಟ್ಟಾಗಿ ಮಾಡ್ತಾರೆ ಅವ್ರಿಗೆಲ್ಲ ಅವಾರ್ಡ್ಸ್ ಕೂಡ ಸಿಗ್ತಾಯಿದೆ. ಇದರಿಂದ ಏನಾಗುತ್ತೆ ಅಂದರೆ ಒಂದು ದೊಡ್ಡ ವೇದಿಕೆಯೇ ಅವರಿಗೆ ಸಿಗ್ದಂಗೆ ಆಗುತ್ತೆ. ಮುಮ್ಮೂರು ರೈತರಲ್ಲೂ ಒಂದು ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ನಾವು ಕೂಡ ಈ ರೀತಿ ಮಾಡಬೇಕು, ನಾವು ಸೆಲೆಕ್ಟ್ ಮಾಡಬೇಕು. ಒಂದು ದೊಡ್ಡ ವೇದಿಕೆಯಲ್ಲಿ ಅವರಿಗೆ ಇದು ನಮ್ಮ ಜನವರಿ 26ರಿಂದ 31 ತನಕ ಇರುತ್ತೆ. ಒಂದಿನದಲ್ಲಿ ಅವರಿಗೆ ಈ ಅವಾರ್ಡ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಇನ್ನೊಂದು ಅವ್ರಿಗೆ ಎಂಕರೇಜ್ ಮಾಡೋಕ್ಕೆ ನಾವು ಈಗ ಸಾಕಷ್ಟು ನೀವು ನೋಡಿರಬೇಕು, ತಟ್ ಅಂತ ಹೇಳಿ ಅಂತ ಕ್ವಶನ್ಸ್ ಕೇಳೋದಾಗಲಿ ನಾವು ಕೂಡ ಅದನ್ನು ಈ ಸರಿ ಮಾಡ್ತಾಯಿದ್ದೀವಿ. ಕ್ವಿಜ್ ಕಾರ್ಯಕ್ರಮ ರಸಪ್ರಶ್ನೆ ಅಂದರೆ ಅಗ್ರಿಕಲ್ಚರ್ ಬೇಸ್ಡ್. ನಮಗೆ ಈ ಸರಿ ನಾವು ನೋಡ್ದಂಗೆ 100 ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ ಫಾರ್ಮರ್ಸ್. ಅವ್ರಿಗೆ ಏಕಕಾಲಕ್ಕೆ ಪ್ರಶ್ನೆ ಕೊಟ್ಟರೆ ಗಾಬರಿ ಆಗಬಾರ್ದು. ಈಗಿನ ಟೆಕ್ನಾಲಜಿ ಏನು, ಈಗ ಏನು ಹೊಸ ತಳಿಗಳು ಬಂದಿದೆ,
IoT ಬೇಸ್ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ಪ್ರಶ್ನೆಗಳು, ಯಾವ ತಳಿಗಳಿದೆ ಅದ್ರ ಬಗ್ಗೆ ಒಂದು ಬ್ರೀಫ್ ಮಾಡಿ ಆಮೇಲೆ ಒಂದು ರಿಟರ್ನ್ ಎಕ್ಸಾಮ್ ಕೊಡ್ತೀವಿ 25 ಮಾರ್ಕ್ಸ್ಗೆ. ಅದರಲ್ಲಿ ಯಾರು ಚೆನ್ನಾಗಿ ಮಾಡಿ ಸೆಲೆಕ್ಟ್ ಆಗ್ತಾರೋ ಅದರಲ್ಲಿ 10 ಜನ ಸೆಲೆಕ್ಟ್ ಮಾಡಿ 5 ಟೀಮ್ ಮಾಡಿ ಅದು ದೊಡ್ಡ ವೇದಿಕೆಯಲ್ಲಿ ಸುತ್ತೂರು ಜಾತ್ರೆಯಲ್ಲಿ ನಡೀತಲ್ಲ, ಆವಾಗ ಚಿತ್ರ ಪ್ರದರ್ಶನ ಆಗಿರ್ಬೋದು ಅಥವಾ ಪ್ರಶ್ನೆ ಕೇಳಿ ಇದಾಗ್ಬೋದು, ಅದ್ರಲ್ಲಿ ಸೆಲೆಕ್ಟ್ ಆಗಿರೋರಿಗೆ ಎಲ್ಲರಿಗೂ ಒಂದೊಂದು ಪ್ರೈಸಸ್ ಸಿಗುತ್ತೆ. ಅಂದರೆ ಸುತ್ತೂರು ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ಪ್ರಧಾನ ವೇದಿಕೆಯಲ್ಲೇ ಕ್ವಿಜ್ ಕಾರ್ಯಕ್ರಮ ಮಾಡ್ತೀರಿ? ಹೌದು ಅಲ್ವೇ? ಹೌದು. ಅದ್ರ ಜೊತೆಗೆ ಇದು ಮುಖ್ಯವಾಗಿ ಒಂದು ಅವಾರ್ಡ್ ಕೊಡೋದು ರೈತರಿಗೆ ಪ್ರೋತ್ಸಾಹ ಮಾಡೋಕ್ಕೆ, 2ನೇದು ರಸಪ್ರಶ್ನೆ ಕ್ರಿಯೇಟ್ ಮಾಡೋದು, 3ನೇದು ವಿಚಾರ ಸಂಕಿರಣ. ವಿಚಾರ ಸಂಕಿರಣ ಭಾಳ ಮುಖ್ಯವಾದದ್ದು. ಯಾಕೆಂದರೆ ಸಾಕಷ್ಟು ರೈತರಲ್ಲಿ ಗೊಂದಲಮಯ ಇರುತ್ತೆ, ಆಮೇಲೆ ಕ್ವಶನ್ಸ್ ಕೇಳಬೇಕು ಅಂತ ಇರುತ್ತೆ. ಅದು ದೊಡ್ಡ ವೇದಿಕೆನೇ ನಾವು ಕ್ರಿಯೇಟ್ ಮಾಡ್ತಾ ಅದನ್ನು ಬಳಸ್ಕೊಂಡು, ಅದರಲ್ಲಿ ವಿಶೇಷತೆ ಏನಂದರೆ ಈ ಸರಿ ಎಲ್ಲ ನಾವು ನಿಖರ ಕೃಷಿ ಬೇಸಾಯದ ತಜ್ಞರನ್ನೇ ಕರೆದಿದ್ದೀವಿ. ತಜ್ಞರು ಅಂದರೆ ಯಾರು? ನಾವ್ಯಾರು ಈ ಸರಿ ತುಂಬ ಥಿಯರಿ ಅಥವಾ ಪ್ರೊಫೆಸರ್ ಕೂಡ ನಾವು ಯಾರನ್ನೂ ಇನ್ವೈಟ್ ಮಾಡ್ತಾ ಇಲ್ಲ. ರೈತರು ತಮ್ಮ ಭೂಮಿಯಲ್ಲಿ ಯಾರು ಅಳವಡಿಸ್ಕೊಂಡಿದ್ದಾರೆ ಅವರು ಸತತವಾಗಿ ಅವರೇ ಹೇಳಬೇಕು. ಯಾಕಂದರೆ ಇದೇನಾಗುತ್ತೆ, ನಾನು ಹೋಗಿ ಹೇಳಿದ್ರೆ ಇವರೇನೋ ಈಗ ಬಂದು ಹೇಳ್ತಾ ಇದ್ದಾರೆ, ಅದರಿಂದ ಏನಪ್ಪ ಆಗುತ್ತೆ ಅನ್ನೋಕ್ಕೆ ಕಷ್ಟ ಆಗುತ್ತೆ. ಬಟ್ ಈಗ ನಾವು ಕರೆದಿರೋದು 4 ಜನರಲ್ಲಿ ಅವರೆಲ್ಲ ಒಳ್ಳೆ ಪರಿಣಿತಿ ಹೊಂದಿರೋ ರೈತರುಗಳು. ಅವ್ರವ್ರ ಭೂಮಿಲಿ ಅವರು ಅಳವಡಿಸ್ಕೊಂಡಿರೋದು ಅದನ್ನು ಅವರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಕೆಲವರು ಯಾರ್ಯಾರೆಲ್ಲ ಬರ್ತಾರೆ ಹೇಳ್ಬಿಡಿ ಸರ್, ಅದೊಂದು ಪಟ್ಟಿ ಇದ್ರೆ ತಮ್ಮ ಹತ್ರ. ಸರ್, ಕೃಷಿ ವಿಚಾರ ಸಂಕಿರಣಕ್ಕೆ ಮುಖ್ಯವಾಗಿ ಡಾಕ್ಟರ್ ಮಹಾಂತೇಶ್ ಬಿ ಪಾಟೀಲ್ ಬರ್ತಾ ಇದ್ದಾರೆ. ಅವರು ತೋಟಗಾರಿಕೆ ಬೆಳೆಗಳಲ್ಲಿ ಸಂವೇದನೆ ಆಧಾರಿತ ಸಸ್ಯ ಸಂರಕ್ಷಣೆ ಅಂದರೆ ಸೆನ್ಸರಿ ಬೇಸ್ ಪ್ಲ್ಯಾಂಟ್ ಪ್ರೊಡಕ್ಷನ್ ಇನ್ ಹಾರ್ಟಿಕಲ್ಚರ್ ಕ್ರಾಪ್ಸ್. ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ನಾವು ಸೆನ್ಸರ್ಸ್ ಯೂಸ್ ಮಾಡಿ ಯಾವಾಗ ರೋಗ ಬರುತ್ತೆ ಆವಾಗ ಯಾವಾಗ ಸ್ಪ್ರೇ ಮಾಡಬೇಕು ಅನ್ನೋದನ್ನ ನಮ್ಮ ಮೊಬೈಲಲ್ಲೇ ಇನ್ಫಾರ್ಮೇಷನ್ ಬಂದುಬಿಡುತ್ತೆ. ಅದನ್ನು ಆಧಾರಿತ ಅವರು ಕೂಡ ಹೇಳ್ತಾರೆ. ಇದನ್ನು ಅವರು ಸ್ವತಃ ಪಾಲನೆ ಮಾಡ್ತಾಯಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ಶ್ರೀ ವಿನೋದ್ ಸುಂದರಂ ಅಂತ, ಅವರು ನಿಖರ ಕೃಷಿಯಲ್ಲಿ ಹಣ್ಣು ಬೆಳೆಗಳು, ಈಗ ಅವರು ಬಾಳೆ ಆಗಿರ್ಬೋದು ಅಥವಾ ಬೇರೆ ಹಣ್ಣಿನ ಬೆಳೆಗಳಾಗಿರ್ಬೋದು, ಅದ್ರ ಮೇಲೆ ಅವರು ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ. ಅದು ಪ್ರಿಷನ್ ಫಾರ್ಮಿಂಗ್ ಇನ್ ಫ್ರೂಟ್ ಕ್ರಾಪ್ಸ್. ಇನ್ನೊಬ್ಬರು ಶ್ರೀ ನರಸಿಂಹಮೂರ್ತಿ ಕಟ್ಟಿಮಣಿ, ಅವರು ಕಂಪ್ನಿಯಿಂದ ಸಾಕಷ್ಟು ಅನುಭವ ಪಡೆದು ಅವರು ಅದ್ರ ಬಗ್ಗೆ ಹೇಳ್ತಾರೆ. ಅಂತರ್ಜಲ ಈಗ ತುಂಬ ಕಷ್ಟ, ಆಲ್ರೆಡಿ ಕ್ಷೀಣಿಸಿ ಹೋಗ್ತಾ ಇದೆ. ಅದರಿಂದ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತರ್ಜಲವನ್ನು, ಅಂತರ್ಜಲ ಆಧಾರಿತ ಕೃಷಿ ನೀರಾವರಿ ನಿರ್ವಹಣೆ ಅಂದರೆ ಮ್ಯಾನೇಜ್ಮೆಂಟ್ ಆಫ್ ಗ್ರೌಂಡ್ ವಾಟರ್ ಬೇಸ್ಡ್ ಅಗ್ರಿಕಲ್ಚರ್ ಇರಿಗೇಷನ್ ಸಿಸ್ಟಮ್ಸ್, ಅಂದರೆ ನಮ್ಮ ಈಗಿನ ಇರಿಗೇಷನ್ ಸಿಸ್ಟಮಲ್ಲಿ ಹೇಗೆ ಅಂತರ್ಜಲವನ್ನು ಹುಷಾರಾಗಿ ಕಾಪಾಡ್ಕೋಬೋದು ಅಂತ. ಇನ್ನು ಕೊನೆಯದು ಬಂದುಬಿಟ್ಟು ಸುರೇಶ್ ಬಲ್ನಾಡು ಅವರು ಸಾಕಷ್ಟು ಅನುಭವಗಳ ರೈತರು. ಎಸ್ಪೆಷಲಿ ಅವರು ತೋಟಗಾರಿಕೆ ಬೆಳೆಗಳಲ್ಲಿ ನಿಖರ ಅಂದರೆ ಪ್ರಿಷನ್ ಫಾರ್ಮಿಂಗ್ ಪ್ಲಾಂಟೇಷನ್ ಕ್ರಾಪ್ಸ್, ಈ ಮೆಣಸು ಹಾಗೂ ಅಡಿಕೆ ಮೇಲೆ ಸಾಕಷ್ಟು ವಿವರಣೆ ಕೊಡ್ತಾ ಇದ್ದಾರೆ. ಸೊ ಇವರು ಈ ವಿವರಣೆಯ ಸಂಕೀರ್ಣವನ್ನು ದಿನಾಂಕ 29ನೇ ತಾರೀಕು ಜನವರಿ ಕೊಡ್ತಾ ಇದ್ದಾರೆ. ಅವತ್ತು ಬೆಳಗ್ಗೆ ಶುರು ಆದರೆ ಸಂಜೆ ತನಕ ಇರುತ್ತೆ. ಬುಧವಾರ 29ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ವಿಚಾರ ಸಂಕಿರಣ ಇರುತ್ತೆ. ಅದರಲ್ಲಿ ಮಧ್ಯದಲ್ಲಿ ಕ್ವಿಜ್ ಕಾಂಪಿಟೇಷನ್, ಯಾರು ಇದರಲ್ಲಿ 10 ಜನ ಸೆಲೆಕ್ಟ್ ಆಗಿರ್ತಾರೆ ಅವರು ಕೂಡ ಅಲ್ಲಿ ಭಾಗವಹಿಸ್ತಾರೆ. ಅವತ್ತು ಎಸ್ಪೆಷಲಿ ಆ ದಿನ ರೈತರಿಗೆ ಸೀಮಿತಪಟ್ಟಿದೆ, ಮೀಸಲಾಗಿಬಿಟ್ಟಿದೆ ಅಲ್ವಾ? ಹೌದು. ವಿಚಾರ ಸಂಕಿರಣದಲ್ಲಿ ಏನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಕೃತಕ ಬುದ್ಧಿ ಮತ್ತೆ ಜೊತೆಗೆ IoT ಬೇಸ್ಡ್ ಅಲ್ವಾ? ಹೊಸ ತಾಂತ್ರಿಕತೆಗಳು ಏನಿದ್ದಾವೆ ಅದನ್ನ ಯಾರು ಅನುಸರಿಸ್ತಾ ಇದ್ದಾರೆ ಅವರೇ ಬಂದು ಮಾತಾಡ್ತಾರೆ. ಹೌದು ಅಲ್ವೇ? ಹೌದು. ಅದಲ್ಲದೆ ಈಗ ಬಯೋಚಾರ್ ಅಂತ ಒಂದು ಸಖತ್ತು ಪ್ರಾಮುಖ್ಯ ಪಡಿತಾ ಇದೆ. ನಮ್ಮ ರೈತರಲ್ಲಿ ಕೂಡ ನಾವು ಪರಿಚಯ ಮಾಡೋಂಥ ಅದೇನೆಂದರೆ ಒಂದು ಕಂಡೀಷನಲ್ ಆಗಿ ಅದು ಸೌದೆ ಬೇಯಿಸಿ ಕಾರ್ಬನ್ ತಗೊಂಡು ಭೂಮಿಗೆ ಆ್ಯಡ್ ಮಾಡೋದು, ಅದರಿಂದ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ನ ಜಾಸ್ತಿ ಮಾಡೋಕ್ಕೆ. ಅದನ್ನು ಕೂಡ ನಾವು ಡೈರೆಕ್ಟ್ ಡೆಮಾನ್ಸ್ಟ್ರೇಷನ್ನೇ ಮಾಡ್ತಾ ಇದ್ದೀವಿ. ಬಯೋಚಾರ್ ಏನು ಉಪಯೋಗ ಸರ್? ಇಂಗಾಲದ ಅದೇ ಇಜ್ಲು ಥರ ಆಗುತ್ತೆ. ಯೂಶಲಿ ಏನಾಗುತ್ತೆ ಅಂದರೆ ನೀವು ನೋಡಿರ್ಬೇಕು, ಇಜ್ಲು ಮಾಡ್ಬೇಕಾದ್ರೆ ಚಿಪ್ಪನ್ನು ಹಾಕಿ ಒಂದು ಹಿತವಾಗಿ ಬೇಯಿಸ್ತಾರೆ. ಆ ಇಜ್ಲಿನಲ್ಲಿ ಒಳ್ಳೆ ಪವರ್ಫುಲ್ ಎನರ್ಜಿ ಇರುತ್ತೆ. ಅದೇ ರೀತಿ ಗಿಡಗಳಿಗೂ ಅಷ್ಟೇ, ನಾವು ಸೌದೆಗಳು ಎಲ್ಲ ಏನಿದೆ ಕಂಡೀಷನ್, ಅದನ್ನ ಒಂದು ಕಂಡೀಷನಲ್ಲಿ ಕರೆಕ್ಟಾಗಿ ಬೇಯಿಸಿದ್ರೆ ಅದನ್ನು ತೊಗೊಂಡು ನಾವು ಗೊಬ್ಬರ ಥರ ಬೆಳೆಸ್ಕೊಬೋದು. ಅದ್ರ ಸಾಕಷ್ಟು ನ್ಯೂಟ್ರಿಯೆಂಟ್ಸು ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ ಆ್ಯಡ್ ಆಗುತ್ತೆ. ನಾವು ಬೂದಿ ಹಾಕೋದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಬೂದಿನ ಬಯೋಚಾರ ಅನ್ನೋಕ್ಕಾಗಲ್ಲ. ಇದು ಒಂದು ಟೆಂಪ್ರೇಚರಲ್ಲಿ ಬೇಯಿಸಿ ಆದರೂ ಕೂಡ ನಾವು ಮಾಡ್ತಾ ಇದ್ದೀವಿ. ಇದ್ರ ಡೆಮಾನ್ಸ್ಟ್ರೇಷನ್ನು, ಆಮೇಲೆ ಇದ್ರ ರೈತರು ಯಾರು ಮಾಡ್ತಾ ಇದ್ದಾರೆ ಅವ್ರನ್ನೂ ಕೂಡ ನಾವು ಕರೆದಿದ್ದೀವಿ. ಅವತ್ತು ಅವರೇ ನಿಂತು 6 ದಿನ ಕೂಡ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ಇದನ್ನು ಮಾಡಬೇಕು. ಆಮೇಲೆ ಇದು ಒಂದು ಸಾಕಷ್ಟು 7,500 ರೂಪಾಯಿ ಆಗುತ್ತೆ ಅಷ್ಟೇ. ಒಂದು ಚಿಕ್ಕ ಕಬ್ಬಿಣದ ಡ್ರಮ್ಮಲ್ಲಿ ಮಾಡಿಕೊಡ್ತಾರೆ. ಅದು ಮೇಲ್ಗಡೆ ಏಜ್ಲು ತುಂಬಿ ಕೆಳಗಡೆ ಬೆಂಕಿ ಹಾಕಿ ಅದು ಒಂದು 2 hours ಬೆಂದಾದಮೇಲೆ ನಿಧಾನವಾಗಿ ತೆಗೆದು
ನಾವು ಬಳಸ್ಕೋಬೋದು ತಣ್ಣಗಾದ್ಮೇಲೆ ಓಕೆ ಓಕೆ ಅದನ್ನು ಪುಡಿ ಮಾಡಿ. ಸೊ ಇದು ಲೈವ್ ಡೆಮಾನ್ಸ್ಟ್ರೇಷನ್ ಮಾಡೋದ್ರಿಂದ ರೈತರಲ್ಲಿ ಕೂಡ ಅವರು ಬಳಸ್ಕೋಬೋದು ಇದು. ಓಕೆ, ಅಂದರೆ ನಿಮ್ಮದು ಎಕ್ಸಿಬಿಷನ್ ನಡೆಯುತ್ತಲ್ಲ, ಅಲ್ಲಿ ಮಾಡ್ತೀರಾ ಇದನ್ನ? ಹಾಂ ಹೌದು. ಈಗ ಇಲ್ಲಿ ಕೃಷಿ ಬ್ರಹ್ಮಾಂಡ ಏನಿದೆಯಲ್ಲ ಅದಾದಮೇಲೆ ಅದಕ್ಕೊಂದು ಜಾಗ ಮಾಡಿ ಇದನ್ನು ಮಾಡ್ತಾ ಇದ್ದೀವಿ. ಓಕೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಈಗ ಬೆಳೆನ ಬೆಳೆದಿದ್ದೀರಾ ನೀವು? ಹಾಂ, ಇದಕ್ಕೆ ಏನೇನು ಬೆಳೆ ತಾವು ಹೇಳಿದ್ರಲ್ಲ ಸಾಕಷ್ಟು. ಹೌದು. ಸೊ ಸಾಕಷ್ಟು ಅಂದರೆ 300ಗಿಂತ ತಳಿಗಳನ್ನ ನಾವು ಬೆಳೆಸಿದ್ದೀವಿ ಆಲ್ರೆಡಿ. ಇದು ಶುರುವಾಗಿದೆ 4 ತಿಂಗಳ ಹಿಂದೆ. ಮೊದಲು ಪ್ಲ್ಯಾನ್ ಆಗಿ ಸ್ವಾಮೀಜಿಗಳು ಆಲ್ರೆಡಿ ನಮ್ಮ ಕೃಷಿ ಮೇಳ ಜಾಗಕ್ಕೆ 4-5 ಸರಿ ಬಂದು ಭೇಟಿ ಮಾಡಿದ್ದಾರೆ. ನಾನು ಇಷ್ಟು ಅಚ್ಚುಕಟ್ಟಾಗಿ ಎಲ್ಲೂ ನೋಡಿಲ್ಲ, ಇಷ್ಟು ಕ್ಲೀನಾಗಿ ಆರ್ಗನೈಸ್ ಒಂದು ಮಾಡಿಕೊಂಡು ಹೋಗೋದು. ಯಾಕಂದರೆ ಹಂತವಾಗಿ ಒಂದೊಂದು ಮೀಟಿಂಗ್ಸ್ ಮಾಡ್ಕೊಂಡು ಇದು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಬೆಳೆಗಳಾಗಲಿ 3 ಮಂತ್ಸ್ ಮುಂಚೆನೇ ನಾವು ಜಾಗ ಎಲ್ಲ ಕ್ಲೀನ್ ಮಾಡಿ ಅಲ್ಲಾಗಲೇ ಬೆಳೆ ಎಲ್ಲ ಬೆಳೆದು ಬಿಡ್ತೀವಿ. ಏನೇನು ಬೆಳೆ ನೋಡಬಹುದು ಸರ್, ಅಂದಾಜಾಗಿ ಹೇಳಿ? ಮುಖ್ಯವಾಗಿ ಏಕದಾರದ ರಂಗದಲ್ಲಿ ಅಲ್ಲಿ ಗೋಧಿ ಕೂಡ ಹಾಕಿದ್ದೀವಿ. ಕೆಲವು ಕಡೆ ಗೋಧಿ ಬೆಳೀತಾರಲ್ಲ ಅದನ್ನು ಕೂಡ ನಾವು ಪ್ರದರ್ಶನ ಮಾಡಿದ್ವಿ. ರಾಗಿ ಬೆಳೆ ಇರುತ್ತೆ. ಆಮೇಲೆ ಅಂತರ ಬೆಳೆಗಳು ಕೂಡ ನಾವು ಪ್ರಚಾರ ಮಾಡೋಕ್ಕೋಸ್ಕರ ರಾಗಿ ಜೊತೆ ಜೋಳ ಹೇಗೆ ಬೆಳಿಬೇಕು ಈ ಥರ ಮಾಡ್ತಾ ಇದ್ವಿ. ಅದಾಗಲೇ ನಿಮ್ಗೆ ಆಲ್ರೆಡಿ ಉದಾಹರಣೆ ಕೊಟ್ಟಂಗೆ ತರಕಾರಿ ಬೆಳೆಗಳು ಕೂಡ ಅಲ್ಲೇ ಇದೆ. ಮುಖ್ಯವಾಗಿ ನಾವು ಇದನ್ನ ಫೋಕಸ್ ಮಾಡ್ತಾ ಇರೋದು ಮಿಲೆಟ್ಸ್ ಕೂಡ. ಅದೇನು 6 ಪಾಪ್ಯುಲರ್ ಮಿಲೆಟ್ಸ್ ಇದೆಯಲ್ಲ ಅದು ಕೂಡ ನಾವು ತೋರಿಸ್ತಾ ಇದೀವಿ ರೈತರಲ್ಲಿ. ಒಬ್ಬ ಸಾಮಾನ್ಯ 1 ಎಕರೆ ಇಟ್ಕೊಂಡಿರೋ ರೈತ ಅವನು ಒಳಗಡೆ ಬಂದರೆ ಏನೇನು ಮಾಡ್ಬೋದು ಅದನ್ನು ನಾವು ಪ್ರದರ್ಶನ ಮಾಡಿದ್ವಿ. ಒಂದು ಚಿಕ್ಕ ಮನೆಯಿಂದ ಹಿಡಿದು ನೀರು ಕೃಷಿ ಹೊಂಡದಿಂದ ಹೇಗೆ ತಗೋಬೋದು, ಜಾನುವಾರುಗಳನ್ನು ಹೇಗೆ ಸಾಗಿಸ್ಬೋದು, ಅದರಿಂದ ಬಂದಿರೋ ಗೊಬ್ಬರ ಸಗಣಿಯನ್ನು ಹೇಗೆ ವರ್ಮಿ ಕಾಂಪೋಸ್ಟ್ ಅಥವಾ ಗೊಬ್ಬರವನ್ನು ಮಾರ್ಪಡ್ಬೋದು, ಅದನ್ನು ಭೂಮಿಗೆ ಮತ್ತೆ ಯಾವ ರೀತಿ ಹಾಕ್ಬೋದು, ಅದರಿಂದ ಗಂಜಲ ತೊಗೊಂಡು ಅವರು ಬೇರೆ ಬೇರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮಾಡ್ಬೋದು, ಅದನ್ನು ಕೂಡ ನಾವು ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ. ಅದಲ್ಲದೆ ಅವ್ರಿಗೆ ಪ್ರಾಫಿಟ್ ಬರೋವಂಥ ಹೂವಿನ ಬೆಳೆಗಳು, ಆಮೇಲೆ ಇನ್ನೊಂದು ಮುಖ್ಯವಾಗಿ ಸಸ್ಯ ಬೆಳೆಗಳು. ಇದರಲ್ಲಿ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅಂತೀವಲ್ಲ, ಮನೆ ಮದ್ದು, ಈ ತುಳಸಿ ಆಗಿರ್ಬೋದು, ದೊಡ್ಡಪತ್ರೆ ಆಗಿರ್ಬೋದು, ಇಂಥದ್ದು ಸಾಕಷ್ಟು ಬೆಳೆಗಳನ್ನು ಕೂಡ ನಾವು ಅಲ್ಲಿ ಮಾಡಿದ್ದೀವಿ. ಅಲ್ಲಿ ಅಂದರೆ ನೋಡೋದಕ್ಕೆ ಬೆಳೆಗಳು ಸಿಗ್ತವೆ. ಹಾಂ, ಖಂಡಿತವಾಗಿ. ಹೌದಾ? ತುಳಸಿ ಇರ್ಬೋದು, ಅಲೋವೆರಾ ಇರ್ಬೋದು, ದೊಡ್ಡಪತ್ರೆ, ಚಕ್ರಮುನಿ, ಮಂಗ್ರವಳ್ಳಿ, ನಾಗದಾಳಿ, ಇವೆಲ್ಲ ಕೂಡ ಅಲ್ಲಿ ಪ್ರದರ್ಶನಕ್ಕಿದೆ. ಈಗ ಆಮೇಲೆ ಕೃಷಿಗೆ ಪೂರಕವಾಗಿರುವಂಥ ಸಾಕಷ್ಟು ಬೇರೆ ಬೇರೆ ಕೃಷಿನೂ ಕೂಡ ಜನಪ್ರಿಯವಾಗ್ತಾ ಇದೆ. ಈಗ ರೇಷ್ಮೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಅರಣ್ಯ ಇರ್ಬೋದು, ತೋಟಗಾರಿಕೆ ಬಿಡಿ ಈಗ ಬಹಳ ವಿಸ್ತೃತವಾಗಿ ಬೆಳೀತಾ ಇದೆ. ಇಂಥವನ್ನು ಕೂಡ ನೋಡ್ಬೋದು. ಹೌದು, ಈಗ ನಾವು ಡ್ರಿಪ್ ಇರಿಗೇಷನ್ ಮಾಡಿ ರೈತರು ಹೇಗೆ ಕೂಡ ಅವರು ರೇಷ್ಮೆ ಬೆಳಿಬೋದು ಕೂಡ ನಾವು ತೋರಿಸಿದ್ದೀವಿ. ಅದರಲ್ಲಿ ಸಖತ್ತು ಫೇಮಸ್ ಆಗಿರೋ ವೆರೈಟಿ V1 ಕೂಡ ನಾವು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಅದಲ್ಲದೆ ಈಗ ಮೇವುಗಳು ಭಾಳ ಮುಖ್ಯವಾಗಿವೆ. ಮೇವುಗಳಲ್ಲಿ ಸಾಕಷ್ಟು ನೇಪಿಯರ್ ಗ್ರಾಸಸ್ ಅಂತೂ ತುಂಬ ಪರಿಚಯ ಆಗಿದೆ. ಅದಲ್ಲದೆ ಬೇರೆ ಬೇರೆ ತಳಿಗಳಿದೆ, ಇಂಪ್ರೂವ್ಡ್ ತಳಿಗಳು, ರೆಡ್ ನೇಪಿಯರ್ ಇರ್ಬೋದು. ಅದಲ್ಲದೆ ಆಮೇಲೆ ಇನ್ನು ನಮ್ಮಲ್ಲಿ ಕೌಪಿ ಬೆಳೆದ್ರೆ ಆಮೇಲೆ ಅಳಸಂದಿ ಇರ್ಬೋದು, ಆರ್ಸ್ಗ್ರಾಮ್ ಇರ್ಬೋದು, ಅದನ್ನು ಕೂಡ ನಾವು ಅಲ್ಲಿ ಹಾಕಿದ್ದೀವಿ. ಯಾವ ರೀತಿ ಬೆಳೆಗಳನ್ನ ನಾವು ಹಸುಗಳಿಗೆ, ಜಾನುವಾರುಗಳಿಗೆ ಕೊಡ್ಬೋದು ಅಂತ. ಆಮೇಲೆ ನುಗ್ಗೆ ಸೊಪ್ಪು ಕೂಡ ಹಾಕ್ಬೋದು. ನುಗ್ಗೆ ಸೊಪ್ಪು, ಮರದ ಯಾವ್ಯಾವ ಸೊಪ್ಪುಗಳಿದ್ದಾವೆ ಅವು ಕೂಡ ಒಂದೊಂದು ಬದ ಮೇಲೆ ಹಾಕ್ಕೊಂಡ್ರೆ ನಾವು ಒಳ್ಳೆ ಪೌಷ್ಟಿಕಾಂಶದ ಒಳ್ಳೆ ಹಾಲು ಬೇಕು ಅನ್ನೋಕ್ಕಾದ್ರೆ ಅದನ್ನು ಕೂಡ ನಾವು ಮಾಡ್ಬೋದು. ಅದಲ್ಲದೆ ಅಜೋಲಾ ಟ್ಯಾಂಕ್ ಕೂಡ ಒಂದು ಮಾಡಿದ್ದೀವಿ. ಸೊ ಅದು ಕೂಡ ನಾವು ಡೈರೆಕ್ಟಾಗಿ ಹಸುಗಳಿಗೆ ಕೊಡೋ ಹಾಲು ಉತ್ಪಾದನೆ ಜಾಸ್ತಿ, ಅದು ಕೂಡ ನಾವು ಒಂದು ಮಾಡಿದ್ದೀವಿ. ಸ್ಥಳೀಯ ತಳಿ ರಾಸುಗಳನ್ನು ಕೂಡ ಪ್ರದರ್ಶನಕ್ಕೆ ಇಡ್ತೀವಿ ಅಂತ ಹೇಳಿದ್ರಿ. ಹಾಗೆ ಸುಧಾರಿತ ತಳಿಗಳು ಕೂಡ ಇರ್ತಾವ?
ಅಂದ್ರೆ ನಿಮ್ಮಲ್ಲಿ ಡೈರಿಂಗ್ ಒಂದು ವಿಭಾಗನೇ ಇದೆಯಲ್ಲ KVK-ನಲ್ಲಿ. ಹೌದು. ಬಟ್ ನಾವು ಈಗ ಸಾಕಷ್ಟು ಪ್ರಾಮುಖ್ಯತೆ ಕೊಡ್ತಾ ಇರೋದೇ ಸ್ಥಳೀಯ ತಳಿಗಳಿಗೆ, ದೇಸಿ ತಳಿಗಳಿಗೆ. ಹಂಗಾಗಿ ನಾವು ಆದಷ್ಟು ಅದನ್ನ ಅವುಗಳ ಪ್ರದರ್ಶನ ಮತ್ತೆ ಅದಕ್ಕೆ ಪ್ರಾಮುಖ್ಯತೆ ಅವಕಾಶ ಇರುತ್ತೆ. ಬಟ್ ಇದು ಅನಿಮಲ್ ಹಸ್ಬೆಂಡರಿಯಿಂದ ಸುಧಾರಿತ ತಳಿಗಳು ಬರ್ತವೆ. ಬಟ್ ನಮ್ಮ ಉದ್ದೇಶ ನಾವು ಆದಷ್ಟು ದೇಸಿ ತಳಿಗಳನ್ನ ಪರಿಚಯ ಮಾಡಬೇಕು ಅಂತ. ಕುರಿ, ಮೇಕೆ, ಕೋಳಿ ಪ್ರತಿಯೊಂದು ಅಲ್ಲಿ ಇರುತ್ತೆ. ಅದಲ್ದಲೆ ಫಾರಂ ಪಾಂಡ್ ಮೇಲೆ ಕೋಳಿ ಬೆಳೆಸಿ ಅದರಿಂದ ಗೊಬ್ಬರ ಮಾಡಿ ಮೀನು ಹೇಗೆ ಬೆಳೆಯುತ್ತೆ ಅದನ್ನು ಕೂಡ ಒಂದು ಡೆಮಾನ್ಸ್ಟ್ರೇಷನ್ ಕೂಡ. ಮೀನು ಸಾಕಣೆ ಜೊತೆ ಕೋಳಿ ಸಾಕಣೆ. ಹೌದು. ಅದ ಮಾದರಿನೂ ಕೂಡ ಒಂದು ಪ್ರದರ್ಶನ ಮಾಡ್ತಾ ಇದ್ದೀರಿ. ತೆಲೆಪಿಯ ಮೀನು ತುಂಬಾ ಪಾಪ್ಯುಲರ್ ಆಗಿರೋದ್ರಿಂದ ಅದರ ಜಾಸ್ತಿ ಜನ ಪ್ರಿಫರ್ ಮಾಡೋದ್ರಿಂದ ತೆಲೆಪಿಯ ಕೂಡ ಮೀನನ್ನು ಕೂಡ ನಾವು ಇದು ಮಾಡಿದ್ದೀವಿ. ಜನವರಿ 26ನೇ ತಾರೀಕಿನಿಂದ ಜನವರಿ 31ನೇ ತಾರೀಕಿನವರೆಗೆ ಸುಮಾರು 6 ದಿನಗಳ ಕಾಲ ಸುತ್ತೂರಿನಲ್ಲಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ಅಂಗವಾಗಿ 6 ದಿವಸ ಸುತ್ತೂರಿನಲ್ಲಿ ಕೃಷಿ ಮೇಳನೂ ಕೂಡ ನಡೆಯುತ್ತೆ. ಕೃಷಿ ಮೇಳ ಅಲ್ವೇ? 29ನೇ ತಾರೀಕು ವಿಶೇಷವಾದಂತಹ ಒಂದು ವಸ್ತು ಪ್ರದರ್ಶನದ ಜೊತೆಗೇನೆ ವಿಚಾರ ಸಂಕಿರಣ ಮಾಡ್ತಾ ಇದ್ದೀರಿ. ಕೃಷಿ ವಿಚಾರ ಸಂಕಿರಣ ಜೊತೆ ಕ್ವಿಜ್ ಕೂಡ ಇರುತ್ತೆ. ಕ್ವಿಜ್ ಕೂಡ ಮಾಡ್ತಾ ಇದ್ದೀರಿ. ಸ್ವಾಮಿ, ಬಹಳಷ್ಟು ಜನ ರೈತರು ಬರ್ತಾರೆ. ಊಟದ ವ್ಯವಸ್ಥೆ ಏನು ಅವ್ರಿಗೆ? ಊಟದ ವ್ಯವಸ್ಥೆ ಬಗ್ಗೆ ಯಾರೂ ವರಿ ಮಾಡಬೇಕಾಗಿಲ್ಲ ಯಾರನ್ನು. ಯಾಕಂದರೆ ಅಲ್ಲಿ ಪ್ರಸಾದ ಎಲ್ಲರಿಗೂ ಫ್ರೀಯಾಗಿ ಸಿಗುತ್ತೆ. ಅದು ಸತತವಾಗಿ ಬೆಳಗ್ಗೆ ಶುರುವಾಗಿ ಸಂಜೆ ತನಕ ಕೂಡ ಪ್ರಸಾದದ ವ್ಯವಸ್ಥೆ ಇದೆ. ನಮ್ಮ ಸ್ವಾಮೀಜಿ ಮುಖ್ಯ ಪ್ರಾಮುಖ್ಯತೆ ಎಲ್ಲರಿಗೂ ಪ್ರಸಾದ ಸಿಗಲೇಬೇಕು ಅಂತ. ಸೊ ಆಲ್ರೆಡಿ ಈಗ ಪ್ರಸಾದದ ಬಗ್ಗೆ ಎಲ್ಲ ಸಾಕಷ್ಟು ಬಂದಿದೆ. ಹುರುಳಿಕಟ್ಟು ಬಹಳ ಫೇಮಸ್ ನಿಮ್ಮ ಸುತ್ತೂರು ಜಾತ್ರೆ. ಹೌದು. ಅದು ಕೂಡ ಒಂದು ಈ ಸರಿ ಇರುತ್ತೆ ಅಲ್ವಾ? ದೂರದಿಂದ ಹುರುಳಿಕಟ್ಟು ತಗೊಂಡು ಹೋಗಕ್ಕೆ ಅಂತಾನೆ ಜಾತ್ರೆಗೆ ಬರೋವಂಥವ್ರು ಇದ್ದಾರೆ. ಹೌದು. ಎಲ್ಲ ಜಾತ್ರೆ ಅಂದ್ರೆ ಎತ್ತುಗಳು ಪ್ರದರ್ಶನ ಎಲ್ಲ ಇರುತ್ತೆ. ನಿಮ್ಮಲ್ಲೂ ಇದೆಯಾ? ಹೌದೌದು. ದನ ಕರುಗಳು ಈ ಸರಿ ಕೂಡ ಜಾನುವಾರುಗಳ ರಾಶಿ ಇರುತ್ತೆ. ಅದು ಪ್ರದರ್ಶನ ಕೂಡ ಈ ಸರಿ ಹಮ್ಮಿಕೊಂಡಿದ್ದಾರೆ. ಒಟ್ಟು ಅದು 6 ದಿನ ವಿಶೇಷತೆ ಇದೆ. ಅದು 6 ದಿನದಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಒಂದೊಂದು ದಿನದಕ್ಕೂ ಒಂದೊಂದು ವಿಶೇಷತೆ ಇದೆ. ಒಂದು ರಥೋತ್ಸವ 2ನೇ ದಿನ ನಡೆಯೋದು, ಕೊಂಡೋತ್ಸವ, ತೆಪ್ಪೋತ್ಸವ, ಈ ರೀತಿ ನಾನಾ ಕಾರ್ಯಕ್ರಮಗಳಿದೆ. ಅದ್ರ ಬಗ್ಗೆ ಮಾತಾಡ್ಬೇಕು ಒಂದು ದಿನನೇ ಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಅಂದ್ರೆ ಭಕ್ತಿ ಭಾವ ಜನರಲ್ಲಿ ತುಂಬಿ ಬರೋ ದೃಷ್ಟಿಯಿಂದ ಜಾತ್ರೆಗಳು ನಡೀತವೆ. ಹೌದೌದು. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಜಾತ್ರೆಗಳಲ್ಲಿ ಭಾಗವಹಿಸುವಂತವ್ರು ರೈತರಾಗಿರೋದ್ರಿಂದ ರೈತರ ಜ್ಞಾನವನ್ನ ಹೆಚ್ಚಿಸೋ ಸಲುವಾಗಿ ಕೃಷಿ ಮೇಳಗಳು ಕೂಡ ಜಾತ್ರೆಯೊಂದಿಗೆ ಬೆರೆತೋಗಿದ್ದಾವೆ ಅಲ್ವಾ? ಆ ಕಡೆ ಭಕ್ತಿ ಭಾವದ ಜೊತೆಗೆ ಕೃಷಿ ಜ್ಞಾನ ಕೂಡ ಅವರಿಗೆ ಸಿಗಲಿ ಅಂತ. ಹೌದು. ಯಾಕಂದ್ರೆ ಇದೊಂದು ನಮಗೆ ಒಂದು ಮುಖ್ಯ ವೇದಿಕೆ ಅಲ್ವಾ? ಒಗ್ಗಟ್ಟಾಗಿ ರೈತರು ಇಷ್ಟು ಜನ ಸೇರಿಸ್ಬೇಕು ಅಂದ್ರೆ 7-10 ಲಕ್ಷ ಜನ ರೈತರು ಸೇರಿಸೋದು ಬಹಳ ಕಷ್ಟ. ನಿಜ. ಆದ್ರಿಂದ ಇದೊಂದು ವೇದಿಕೆ ಬೆಳೆಸ್ಕೊಂಡು ಅವ್ರಿಗೆ ಏನ್ ಮಾಹಿತಿ ಕೊಡಬಹುದು ಬೇಗ ಮುಟ್ಟುತ್ತೆ ಅಲ್ವಾ? ಹಂಗಾಗಿ ಈ ಏನು 5 ಎಕರೆ ಕೃಷಿ ಮೇಳ ಮಾಡಬೇಕು ಅಂತ ಇದೀವೋ ಎಲ್ಲ ರೈತರು, ಸುತ್ತಮುತ್ತ ರೈತರು, ಬೇರೆ ಸ್ಟೇಟರು ಕೂಡ ನಾನು ಸುತ್ತಮುತ್ತ ತಮಿಳುನಾಡು ಅಲ್ಲೆಲ್ಲ ಇನ್ವಿಟೇಷನ್ ಕೂಡ ಕಳಿಸಿದ್ವಿ ಹತ್ತತ್ರ ಎಲ್ಲಿದೆ ಅಂತ. ಭಾಗವಹಿಸುವಂತವ್ರು ಎಲ್ಲರೂ ಕೂಡ ಕೃಷಿ ಮೇಳದಲ್ಲೂ ಭಾಗವಹಿಸ್ಲಿ ಅನ್ನೋದು ನಿಮ್ಮ ಆಶಯ. ಹೌದು. ಅದು ಮುಖ್ಯವಾಗಿ ಇನ್ನೊಂದು ಮೈಸೂರು ಜಿಲ್ಲೆ, ಮೈಸೂರು ಸಿಟಿ, ಅರ್ಬನ್ ಸಿಟಿ ಯಾರಿದ್ದಾರೆ ಅವರು ಮಕ್ಕಳು ಸಮೇತ, ಸಂಸಾರ ಸಮೇತ ಬರಲೇಬೇಕಾಗತ್ತೆ. ಯಾಕೆಂದ್ರೆ ನಾನು ಆಲ್ರೆಡಿ ಮೊದಲಿಗೆ ಹೇಳಿದೆ, ನಮ್ಮ ಸಾಂಸ್ಕೃತಿಕ ಈಗ ಸೋಬಾನ ಅಂತ ಹೇಳಿದ್ರೆ ಯಾರಿಗೂ ಗೊತ್ತೇ ಇಲ್ಲ. ರಂಗೋಲಿ ಹೇಗೆ ಬಿಡಿಸ್ಬೇಕು ಅಂತಂದು ಮರ್ತು ಬಿಟ್ಟಿದ್ದಾರೆ. ಅಷ್ಟು ನಮ್ಮಲ್ಲಿ ಹೇಗೆ ನಾವು ಫೋನಲ್ಲಿ ಮಗ್ನರಾಗಿ ಎಲ್ಲನೂ ಕೂಡ ಮರಿತಾ ಇದೀವಿ ಒಂದೊಂದೇ ನಮ್ಮ ಸಂಸ್ಕೃತಿನ. ಇದನ್ನೆಲ್ಲ ನಾವು ಮಕ್ಕಳಿಗೆ ತೋರಿಸಿ, ಹೀಗಿದೆ ನಾಟಕ ಹೀಗೆ ಆಡ್ತಾರೆ, ಅದನ್ನೆಲ್ಲ ತೋರಿಸ್ಬೇಕು ಅಂದರೆ ಸುತ್ತೂರು ಕಾರ್ಯಕ್ರಮಕ್ಕೆ ಅವರು ಖಂಡಿತ ಬರಲೇಬೇಕು ಆ ಜಾತ್ರೆಗೆ. ಈಗ ಕೃಷಿ ಮೇಳ ಅಂದರೆ ಒಂದೇ ವೇದಿಕೆ, ಹಲವು ವಿಚಾರಗಳು ಅಂತ ಅಲ್ವಾ? ಈಗ ಒಂದ್ ಕಡೆ ಬಂದ್ರೆ ಆತನಿಗೆ ಎಷ್ಟೊಂದು ಮಾಹಿತಿ ದೊರೆಯುತ್ತೆ ನೋಡಿ. ಬಿಡುವಾಗ ಬರಬೇಕು, ಬರುವಾಗ ಬೀಜ ಗೊಬ್ಬರ ವಿಶೇಷವಾದನ್ನ ಖರೀದಿ ಮಾಡೋದಕ್ಕೆ ಒಂದು ಚೀಲ ಹಿಡ್ಕೊಂಬರ್ಬೇಕು, ಜೇಬಲ್ಲಿ ಒಂದಷ್ಟು ದುಡ್ಡು ಇಟ್ಕೊಂಬರ್ಬೇಕು ಅಲ್ವಾ? ಊಟ ತಿಂಡಿಗೇನು ಅವ್ರು ಖರ್ಚು ಮಾಡೋದು ಬೇಡ, ನೀವೇ ಫ್ರೀಯಾಗಿ ಊಟ ಹಾಕ್ತೀರಿ. ಅದಲ್ಲದೆ ಫುಡ್ ಕೋರ್ಟ್ ಕೂಡ ಇರುತ್ತೆ. ಮಧ್ಯದಲ್ಲಿ ಏನಾರ ಬಾಯಿಲಿಗೆ ಏನೋ ತಗೋಬೇಕು ಅಂದ್ರೆ ಅದು ಕೂಡ ಅವ್ರಿಗೆ ಸಾಕಷ್ಟು ಫುಡ್ ಕೋರ್ಟ್ ಕೂಡ ಇದೆ ಅಲ್ವಾ? ಮತ್ತೆ ಪ್ರಧಾನವಾದ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಅಲ್ಲೂ ಕೂತು ನೋಡಬಹುದು ಅಲ್ವಾ? ಪಕ್ಕದಲ್ಲೇ ಕಪಿಲಾ ನದಿ ಹರಿತಾ ಇರುತ್ತೆ, ಅದು ಕೂಡ ಭಜನೆ ನಡೀತಾ ಇರುತ್ತೆ ಸತತವಾಗಿ. ಆಮೇಲೆ ಸಂಜೆ ಹೊತ್ತು ಬಂದ್ರೆ ದೀಪೋತ್ಸವ ನಡೀತಾ ಇರುತ್ತೆ ನೋಡಿ. ಇಂಥ ಕಾರ್ಯಕ್ರಮಗಳು ಇಲ್ಲ, ನಾನು ನೈಟು ಕೂಡ ಉಳ್ಕೋತೀನಿ, ನಾಟಕ ಕೂಡ ನೋಡ್ಬೋದು ಅವರು. ಕಂಟಿನ್ಯೂಸ್ ಆಗಿ ನಾಟಕಗಳು ಕೂಡ ನಡೀತಾ ಇದ್ದಾವೆ. ಸೊ ಇದೆಲ್ಲ ಒಂದು ಅವ್ರಿಗೆ ಒಂದು 6 ದಿನ ಏನು ನಡೀತಲ್ಲ ಬಳಸ್ಕೊಂಡ್ರೆ ಬಹಳ ಮುಖ್ಯವಾದದ್ದು.
ಅಲ್ವಾ? ಅಂದ್ರೆ ಜಾತ್ರೆ ಅಂಗವಾಗಿ ನಡೆಯುವಂತಹ ಕೃಷಿ ಮೇಳದ ಲಾಭವನ್ನ ಕೃಷಿಕರು ಪಡ್ಕೋಬೇಕು. ಹೌದು ಅಲ್ವೇ? ಮುಖ್ಯವಾಗಿ ಅದನ್ನು ಕೂಡ ಅವರು ಬೇರೆ ಬೇರೆ ಕಡೆ ಮೇಳಗಳು ಸಾಕಷ್ಟು ನಡೀತವೆ. ಕೃಷಿ ಮೇಳ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ, ಮಂಡ್ಯದ ವಿ.ಸಿ. ಫಾರಂ ಕೃಷಿ ಮೇಳ, ಬೀದರ್ನ ಪಶುವೈದ್ಯಕೀಯ ಕೃಷಿ ಮೇಳ ಆಯಿತು, ಬಾಗಲಕೋಟೆ ತೋಟಗಾರಿಕಾ ಮೇಳ ಆಯಿತು, ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮೇಳ ಆಯಿತು, ಈಗ ಮೊನ್ನೆ ರಾಯಚೂರ್ದು ಕೂಡ ಮುಗೀತು ಅಲ್ವೇ? ಅಂದ್ರೆ ಎಲ್ಲಾ ಮೇಳಗಳ ಜೊತೆ ಸುತ್ತೂರು ಕೃಷಿ ಮೇಳನೂ ಕೂಡ ಒಂದು. ಹೌದು. ರೇಷ್ಮೆ ಐಸಿರಿ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಸೊ ರೈತರು ಮತ್ತೊಮ್ಮೆ ಭಾಗವಹಿಸ್ಲಿ ಅಂತ ಇನ್ನೊಂದ್ಸರಿ ಕೇಳ್ಕೊಂಬಿಡಿ ಸರ್ ಎಲ್ಲರಿಗೂ. ನಾನೆಲ್ಲ ರೈತರಲ್ಲೂ ಮನವಿ ಮಾಡ್ಕೊಡೋದು ಏನಪ್ಪ ಅಂದರೆ, ನಮ್ಮ ಸುತ್ತೂರು ಜಾತ್ರೆಗೆ ಖಂಡಿತವಾಗಿ ಬರಲೇಬೇಕು ಅವರು. ಜನವರಿ 26ರಿಂದ 31 ತನಕ ಇದು ನಡೆಯುತ್ತೆ. 2025 ಕಾಲ ಹೌದು. ಇದೇ ತಿಂಗಳು 6 ದಿನಗಳ ಕಾಲ ನಡೆಯುತ್ತೆ. ನಿಮ್ಮಲ್ಲಿ ಏನೇ ಸಂದೇಹ ಅಥವಾ ಡೌಟ್ ಇದ್ದರೆ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಸಂಪರ್ಕ ಸಂಖ್ಯೆ ಹೇಳ್ಬಿಡಿ ಸರ್ ಕನ್ನಡದಲ್ಲಿ. ಸರ್, ನನ್ನ ಸಂಪರ್ಕ ಸಂಖ್ಯೆ 7893900859. ಇನ್ನೊಮ್ಮೆ ಹೇಳ್ತೀರಾ? 7893900859. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 7893900859. ಒಳ್ಳೆಯದು ಡಾಕ್ಟರ್ ಜ್ಞಾನೇಶ್ ಅವರೇ, ಇದುವರೆಗೂ ಸುತ್ತೂರು ಕೃಷಿ ಮೇಳದ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ಮೇಳ ಯಶಸ್ವಿಯಾಗಲಿ, ಜನ ಇದರಲ್ಲಿ ಭಾಗವಹಿಸಲಿ, ಉಪಯುಕ್ತವಾದ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ನಾವು ಆಶಿಸ್ತೇವೆ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್.